ಹೋಟ್ಲು ಜೈನ ಮಿಸ್ಸಿಂಗ್ ಅಂತೆ ಸರ್. OTT ನಾವು ಅನ್ಕೊಂಡಿದ್ದಕ್ಕಿಂತ ಜಾಸ್ತಿ ನಮ್ದು ಲಾಸ್ಟ್ 2 ಸಿನಿಮಾ ಏನು ಪರ್ಫಾರ್ಮ್ ಮಾಡಿತ್ತು OTT ಅದಕ್ಕಿಂತ ಜಾಸ್ತಿ ಓಪನ್ ಮಾಡ್ತಾರೆ. ಟಾಪ್ 5 ಅಲ್ಲಿ ಬಂದಿತ್ತು, ಈಗ ಟಾಪ್ 3 ಅಲ್ಲಿ ಇತ್ತು ಇಂಡಿಯಾದಲ್ಲಿ ಟ್ರೆಂಡಿಂಗ್ ಅಲ್ಲಿ, ಈಗ 6 ಅಲ್ಲಿ ಇದೆ ಟ್ರೆಂಡಿಂಗ್ ಅಲ್ಲಿ. ಇದುವರೆಗೂ ಅವರು ಇವರು ಹೇಳಿದ ಕಥೆ ಕೇಳ್ತಾ ಇದ್ವಿ, ಈಗ ನಿಜವಾದ ಕಥೆ ಕಾಣ್ತಾ ಇದೆ. ಸಿನಿಮಾ ಮಾಡ್ಬೇಕಂತಾನೆ ಮುಂಚಿತವಾಗಿ ಡಿಸೈಡ್ ಆಗಿದ್ದೆ. ಈಗ ಒಂದು ಪ್ರೀ ಎಜುಕೇಶನ್ PUC ಆದ ತಕ್ಷಣ ಸಿನಿಮಾಕ್ಕೆ ಬರಬೇಕು ಅಂತ ಡಿಸೈಡ್ ಆಗಿದೆ. ಸೊ ಎಜುಕೇಶನ್ ವಾಸ್ ಜಸ್ಟ್ ಒಂದು ಬೇಸ್ ಲೈನ್ ಆಗಿ ಇಟ್ಕೊಂಡಿದ್ದೆ. ಧಾಮ್ ಧೂಮ್ ಅಂತ ಹೇಳಿದ್ರೆ ನಾವು ಒಂದು ಅದು KGF ಆ ಮಟ್ಟ ಜನ ನೋಡಿ ಆಗಿದೆ. ಸೊ ಮಿಡ್ಲ್ ಪ್ಲೇಸ್ ಅಲ್ಲಿ ಬೇರೆ ಏನು ನೋಡ್ಲಿಕ್ಕೆ ಜಾಗ ಇಲ್ಲ, ಏನ್ ಜಾಗ ಇಲ್ಲ. ಸೊ ಆ ಮಟ್ಟದಲ್ಲಿ ನಮ್ಗೆ ಆ ಬಜೆಟ್ ಅನ್ನು ಇದು ಮಾಡ್ಲಿಕ್ಕೆ ಆಗಲ್ಲ. ಅಂದ್ರೆ ಆ ತರದ ಮೇಕಿಂಗ್ ಬೇಕು ಅಂತ ಹೇಳಿದ್ರೆ ಆ ತರದ ಬಜೆಟ್ ಬೇಕಾಗುತ್ತೆ, ಅದು ಎಲ್ಲವೂ ಆ ತರದ್ದು ಬೇಕು. ನಿಮ್ಮನ್ನ ನೀವೇ ರಕ್ಷಣೆ ಮಾಡ್ಕೊಳಕ್ಕಾಗಿಲ್ಲ ಅಂದಮೇಲೆ ನಮ್ಮನ್ನೇನು ರಕ್ಷಣೆ ಮಾಡ್ತೀರಿ ಸರ್ ನೀವು? ಒಂದು ವೇಳೆ ಮಂಜ ಹೇಳೋದೆಲ್ಲ ನಿಜಾನೇ ಆಗಿದ್ರೆ ಈ ಕತೆಗೆ ಇನ್ನೊಂದು ಮುಖ ಇರ್ಬೋದಾ? ನಮಸ್ತೆ, ಬಿ ಗಣಪತಿ ಚಾನಲ್ಗೆ ಸ್ವಾಗತ. ಕನ್ನಡ ಚಿತ್ರರಂಗದ ಸ್ಥಿತಿ ಬಹಳ ಡೋಲಾಯಮಾನವಾಗಿದೆ. ಒಂದು ರೀತಿಯಲ್ಲಿ ಸಿನಿಮಾ ಮಾಡೋದಕ್ಕೆ ಯಾರೂ ಮುಂದೆ ಬರ್ತಾ ಇಲ್ಲ. ಸಿನಿಮಾ ಮಾಡಬೇಕು ಅನ್ನುವ ಹುಚ್ಚುಗಟ್ಟಿ ಒಳ್ಳೊಳ್ಳೆ ಕಥೆಗಳನ್ನು ಇತ್ಯಾದಿಗಳನ್ನು ಇಟ್ಟುಕೊಂಡು ಮುನ್ನುಗ್ಗುತ್ತಾ ಇರುವಂಥ ಹೊಸ ತಲೆಮಾರಿಗೆ ಯಾವುದೇ ರೀತಿಯ ನಿರ್ಮಾಣದ ಅವಕಾಶಗಳು ದಕ್ಕುತ್ತಾ ಇಲ್ಲ. ಇಂಥ ಸಂದರ್ಭದಲ್ಲಿ ಸೆಕೆಂಡ್ ಕೇಸ್ ಆಫ್ ಸೀತಾರಾಮ್, ವಿಜಯ ರಾಘವೇಂದ್ರ ನಾಯಕತ್ವದ ದೇವಿ ಪ್ರಸಾದ್ ಶೆಟ್ಟಿ ಅನ್ನುವಂಥ ಹೊಸ ನಿರ್ದೇಶಕರ ಸಿನಿಮಾ OTTಯಲ್ಲಿ ಅಮೆಜಾನ್ ಪ್ರೈಮ್ ಅಲ್ಲಿ ಧೂಳೆಬ್ಬಿಸ್ತಾ ಇದೆ. ಕೇವಲ 3 ದಿನದಲ್ಲಿ 2.5 ಕೋಟಿ ನಿಮಿಷಗಳ ಒಂದು ವೀಕ್ಷಣೆಯಾಗಿದೆ. ಭಾರತದ ಒಟ್ಟು ಚಿತ್ರ ವೀಕ್ಷಣೆಯಲ್ಲಿ 3ನೇ ಸ್ಥಾನ. ಹೀಗೆ ಕನ್ನಡದ ಚಿತ್ರವೊಂದು OTTಯಲ್ಲಿ ಎಕ್ಸೆಪ್ಟ್ ಆಗುವುದೇ ಕಷ್ಟ, ಆಯ್ಕೆ ಆಗುವುದೇ ಕಷ್ಟ. OTT ಅವರು ಪಕ್ಷಪಾತ ಮಾಡ್ತಾ ಇದ್ದಾರೆ, ಹಾಗೆ ಹೀಗೆ ಅಂತ ಇವತ್ತಿನ ಒಂದು ಮಾತುಕತೆಯಲ್ಲಿ ಸೆಕೆಂಡ್ ಕೇಸ್ ಆಫ್ ಸೀತಾರಾಮ್ ಸಿನಿಮಾ, ಹೊಸ ಹುಡುಗರ ಹೊಸ ತಂಡದ ಪ್ರಯತ್ನ. ಈಗಾಗಲೇ ದೇವಿ ಪ್ರಸಾದ್ ಶೆಟ್ಟಿ ಇದರ ಮೊದಲ ಭಾಗವನ್ನ ಕೋವಿಡ್ ಸಂದರ್ಭದಲ್ಲಿ ಮಾಡಿ ಅತ್ಯಂತ ಯಶಸ್ವಿಯಾಗಿದ್ರು. ಇದು 2ನೇ ಭಾಗ. ಮತ್ತೆ ಅವರು ಒಟ್ಟು 3 ಸಿನಿಮಾಗಳನ್ನ ಮಾಡಿದ್ದಾರೆ. ಲಿಮಿಟೆಡ್ ಆದ ಬಜೆಟ್, ಅವರದೇ ಒಂದು ಶುದ್ಧವಾದಂಥ ತಂಡ. ಅಷ್ಟನ್ನೇ ಮಾಡಿಕೊಂಡು ಜನರಿಗೂ ಖುಷಿ ಕೊಡ್ತಾ ಅವರು ಕೈ ಕಚ್ಚಿಸಿಕೊಳ್ಳದೇನೆ ಮಾಡಿದ ಸಿನಿಮಾದಲ್ಲಿ ಸಕ್ಸಸ್ ಕಾಣ್ತಾ ಹೊರಟಂತ ಒಂದು ಹೊಸ ತಂಡ. ಅವರೊಟ್ಟಿಗೆ ನನಗೊಂದು ಮಾತುಕತೆ ಮಾಡಬೇಕು ಅಂತ ಅನಿಸ್ತು. ಯಾಕೆಂತಂದ್ರೆ ಒಂದು ಸೈಕೋ ಥ್ರಿಲ್ಲರು, ಒಳ್ಳೊಳ್ಳೆಯ ಪಾತ್ರಧಾರಿಗಳಿದ್ದಾರೆ. ದೇಶಪಾಂಡೆ ಅಂತವ್ರಿದ್ದಾರೆ, ಉಷಾ ಭಂಡಾರಿ ಅಂತವ್ರಿದ್ದಾರೆ. ಅವರೆಲ್ಲರ ಪಾತ್ರಗಳು ಬಹಳ ಚೆನ್ನಾಗಿದೆ. ಆ ಸಿನಿಮಾವನ್ನ ನೋಡಿದಾಗ ನನಗನಿಸಿತು ಈ ನಿರ್ದೇಶಕರೊಟ್ಟಿಗೆ ಒಂದು ಸಣ್ಣ ಮಾತುಕತೆ ಮಾಡೋಣ ಅಂತ. ನಿಮಗೂ ಅದು ಇಷ್ಟ ಆಗತ್ತೆ, ನೀವು ಆ ಸಿನಿಮಾ ನೋಡಬೇಕು, ಖಂಡಿತವಾಗಿಯೂ ನೋಡಬೇಕು. ಯಾಕಂತಂದ್ರೆ ಕನ್ನಡದ ಹೊಸ ತಂಡ ಎಂಥ ಒಂದು ಒಳ್ಳೆಯ ಸಿನಿಮಾವನ್ನ ತನ್ನದೇ ಆದಂಥ ಬಜೆಟಲ್ಲಿ, ತನ್ನದೇ ಆದಂಥ ದಾರಿಯಲ್ಲಿ, ತನ್ನದೇ ಆದಂಥ ಅಪ್ರೋಚ್ನಲ್ಲಿ ತುಂಬ ಸುಂದರವಾಗಿ ಮಾಡಿದ್ದಾರೆ. ಆ ಸಿನಿಮಾವನ್ನು ನೀವು ನೋಡಬೇಕು. ಅದಕ್ಕೆ ಪೂರಕವಾಗಿ ದೇವಿ ಪ್ರಸಾದ್ ಶೆಟ್ಟಿ ಅವರನ್ನು ನಿಮ್ಮೊಟ್ಟಿಗೆ ಒಂದು ಅನುಸಂಧಾನ ಮಾಡಲಿಕ್ಕೆ ಮಾತುಕತೆ ಕರೆದಿದ್ದೇನೆ. ನಿಮ್ಮ ಪರವಾಗಿ, ನನ್ನ ಚಾನೆಲ್ನ ಪರವಾಗಿ ಅವರನ್ನು ಸ್ವಾಗತಿಸ್ತಾ ಈ ಸಂದರ್ಶನವನ್ನು ನೀವು ಅತ್ಯಂತ ಆಸಕ್ತಿಯಿಂದ ನೋಡ್ತೀರಿ ಮತ್ತು ಸಿನಿಮಾವನ್ನು ನೋಡ್ತೀರಿ ಅಂತ ನಾನು ಅಪೇಕ್ಷಿಸ್ತೇನೆ. ಶೆಟ್ಟಿ ನಮಸ್ತೆ. ನಮಸ್ತೆ. ಹೇಗಿದ್ದೀರಿ? ಆರಾಮ್ ಸರ್. ಈಗ ನಾನು ಅದೇ ನೋಡ್ತಾ OTTಯಲ್ಲಿ ಅಮೆಜಾನ್ ಪ್ರೈಮಲ್ಲಿ ನಿಮ್ಮ ಸಿನಿಮಾವನ್ನು ನೋಡಿದೆ, ಸೆಕೆಂಡ್ ಕೇಸ್ ಆಫ್ ಸೀತಾರಾಮ್. ಅದು ಮೊದಲ ಭಾಗ ಬಂದಿದೆ. ಅದು ನಿಮಗೆ ಚೆನ್ನಾಗಿ ಜನರನ್ನು ರಂಜಿಸಿದೆ ಅಂತ ಅಂದ್ಕೊಳ್ತೇನೆ. ಈಗ OTTಯಲ್ಲಿ ಈ ಸಿನಿಮಾ ನಾನು ನೋಡಿದಾಗ ನನಗೂ ಇಷ್ಟ ಆಯಿತು, ಖುಷಿ ಆಯಿತು. ನನಗೆ ಯಾವುದೋ ಕಾರಣದಿಂದ ಅದನ್ನು ನೋಡಲಿಕ್ಕಾಗಿರಲಿಲ್ಲ. ಸೊ ಆ ಕಾರಣದಿಂದಲೇ ನಿಮ್ಮೊಟ್ಟಿಗೆ ಮಾತಾಡುವ ಅಂತ ಇಲ್ಲಿ ಕೂತಿದ್ದೇವೆ. ಈ 2 ಸಿನಿಮಾದ ಎಕ್ಸ್ಪೀರಿಯನ್ಸ್ ಏನು ನಿಮಗೆ? ಯಾವ ರೀತಿ ಅದು ಆರ್ಥಿಕವಾಗಿ ಏನಾಯಿತು, ಅಥವಾ ಥಿಯೇಟಿಕಲ್ಲಿ ಈಗ ಥಿಯೇಟ್ರ್ ದೃಷ್ಟಿಯಿಂದ ಏನಾಯಿತು, ಅಥವಾ ಒಂದು ಸಿನಿಮಾ ಇವತ್ತು ಕನ್ನಡ ಚಿತ್ರರಂಗ ಅಂತ ಅಂದ್ಕೊಳ್ಳೇ ಹೊಸಬರಿಗಂತೂ ನೆಲೆಯೇ ಇಲ್ಲ, ಅವಕಾಶವೇ ಇಲ್ಲ ಅನ್ನುವಂಥ ನೇರ ತೀರ್ಮಾನಕ್ಕೆ ಬರುವ ಸ್ಥಿತಿಯಲ್ಲಿದೆ.
ಅಂಥದ್ರಲ್ಲಿ 3 ಸಿನಿಮಾ ಮಾಡಿದ್ದೀರಿ ನೀವು. ಹೌದು. ಈ ಅನುಭವ ಏನು, ಹೇಗೆ? ಅಂದರೆ ಫಿನಾನ್ಷಿಯಲ್ ನಮ್ಮದು ಫಸ್ಟ್ ಸೀತಾರಾಮ್ ಬಿನಾಯ್ ಸಕ್ಸಸ್ಫುಲ್ ಆಯ್ತು ಸರ್. ಕಮರ್ಷಿಯಲಿ ಸಕ್ಸಸ್ಫುಲ್, ಮತ್ತು ಜನರು ತುಂಬ ಎಕ್ಸೆಪ್ಟ್ ಮಾಡಿದ್ರು ಆ ಸಿನಿಮಾ. OTT ಅಲ್ಲಿ ಅದು ಕೋವಿಡ್ ಟೈಮಲ್ಲಿ ಬಂದಿತ್ತು. ಸೊ ಅದಕ್ಕೆ ಥಿಯೇಟ್ರಿಕಲ್ ರನ್ ಜಾಸ್ತಿ ಇರಲಿಲ್ಲ. ಸೊ ಅದು ಸೈಮಲ್ಟೇನಿಯಸ್ಲಿ ಥಿಯೇಟ್ರಿಕಲ್ ಮತ್ತು ಸುವರ್ಣದಲ್ಲಿ ಮತ್ತು ಅಮೆಝಾನ್ ಪ್ರೈಮಲ್ಲಿ ರಿಲೀಸ್ ಆಗಿತ್ತು. ಸೊ ಅದು ಕಮರ್ಷಿಯಲಿ ಸಕ್ಸಸ್ಫುಲ್ ಇತ್ತು. ಸೊ ಅದರದ್ದು ಒಂದು ಮುಂದುವರೆದ ಭಾಗ ಮಾಡುವ ಇತ್ತು. ಇಮಿಡಿಯೇಟ್ ಆಗಿಲ್ಲ. ಸೊ ನಾವು ಇಮಿಡಿಯೇಟ್ ಮತ್ತೆ ಸೆಕೆಂಡ್ ಇದು ಕೇಸ್ ಆಫ್ ಕೊಂಡಾನ ಅಂತ ಒಂದು ಮಾಡಿದ್ವಿ, ಸೇಮ್ ವಿಜಯ ರಾಘವೇಂದ್ರ ಅವರನ್ನು ಹಾಕ್ಕೊಂಡು. ಸೊ ಥರ್ಡ್ ಒನ್ ಇದು ಸೆಕೆಂಡ್ ಕೇಸ್ ಆಫ್ ಸೀತಾರಾಮ್ ಅಂತ. ಸರ್ ಹೋಟ್ಲು ಜೈನ ಮಿಸ್ಸಿಂಗ್ ಅಂತೆ ಸರ್. ಇದು ಥಿಯೇಟ್ರಿಕಲ್ಲಿ 25 ಡೇಸ್ ಓಡ್ತು ಸರ್. ಮತ್ತು ತಮಿಳ್ನಾಡಲ್ಲೂ ರಿಲೀಸ್ ಆಯಿತು. ಅಲ್ಲಿ ಒಂದು ದೊಡ್ಡ ಸಂಸ್ಥೆ ರಿಲೀಸ್ ಮಾಡ್ತು ಸಿನಿಮಾನ. ಸೊ ಥಿಯೇಟ್ರಿಕಲ್ಲಿ ಓಕೆ, ಒಂದು ಡೀಸೆಂಟ್ ರನ್ ಇತ್ತು, ನಮಗೆ ತುಂಬ ಏನೋ ಇದಾಗಿಲ್ಲ, ಡೀಸೆಂಟ್ ರನ್ ಇತ್ತು. ಬಟ್ OTTಯಲ್ಲಿ ನಾವು ಅಂದ್ಕೊಂಡಿದ್ದಕ್ಕಿಂತ ಜಾಸ್ತಿ ನಮ್ಮದು ಲಾಸ್ಟ್ 2 ಸಿನಿಮಾ ಏನು ಪರ್ಫಾರ್ಮ್ ಮಾಡಿತ್ತು OTTಯಲ್ಲಿ ಅದಕ್ಕಿಂತ ಜಾಸ್ತಿ ಓಪನ್ ಮಾಡ್ತಾರೆ. ಟಾಪ್ 5 ಬಂದಿತ್ತು. ಈಗ ಟಾಪ್ 3 ಇತ್ತು ಇಂಡಿಯಾದಲ್ಲಿ ಟ್ರೆಂಡಿಂಗಲ್ಲಿ. ಈಗ 6 ಟ್ರೆಂಡಿಂಗಲ್ಲಿ. ಸೊ ಚೆನ್ನಾಗಿ ಓಪನ್ ಪಡ್ಕೊಂಡಿದೆ ಈಗ ಸಿನಿಮಾ. ಸೋಫಾರ್ 1 ವೀಕ್ ಆಗ್ತಾ ಬಂತು, ಚೆನ್ನಾಗಿ ಹೋಗ್ತಾ ಇದೆ ಸರ್. ಈಗ ಈ ಸಿನಿಮಾದ ಒಟ್ಟು ಈಗ ನೀವು ಸಿನಿಮಾಕ್ಕೆ ಏನು ಅಂದ್ಕೊಂಡು ಬಂದ್ರಿ, ನಿಮ್ಮ ಪ್ರೊಫೆಷನ್ ಮೂಲತಃ ಸಿನಿಮಾ ಅಲ್ಲ, ನೀವು ಓದಿದ್ದೆಲ್ಲ ಬೇರೆ? ಇಲ್ಲ, ನಾನು ಅದೇ MBA ಮಾಡ್ಕೊಂಡಿದ್ದೆ. ಮತ್ತೆ ಒಂದು ಸ್ವಲ್ಪ ಬಿಸ್ನೆಸ್ ಅದು ಇದು ಮಾಡ್ಕೊಳ್ತಿದ್ದೆ. ಸೈಮಲ್ಟೇನಿಯಸ್ಲಿ ಇದು ಫಿಲ್ಮ್ಸಲ್ಲಿ ಅಸಿಸ್ಟೆಂಟ್ ಅಸೋಸಿಯೇಟ್ ಆಗಿ ವರ್ಕ್ ಮಾಡ್ತಾ ಇದ್ದೆ ತುಳು ಸಿನಿಮಾದಲ್ಲಿ. ಸೊ ಅಂತದ್ರಿಂದ ಅದೇ ಸಿನಿಮಾ ಮಾಡ್ಬೇಕಂತಾನೆ ಮುಂಚಿತವಾಗಿ ಡಿಸೈಡ್ ಆಗಿದ್ದೆ. ಈ ಒಂದು ಪ್ರೀ ಎಜುಕೇಶನ್ PUC ಆದ ತಕ್ಷಣ ಸಿನಿಮಾಕ್ಕೆ ಬರಬೇಕು ಅಂತ ಡಿಸೈಡ್ ಆಗಿತ್ತು. ಸೊ ಎಜುಕೇಶನ್ ವಾಸ್ ಜಸ್ಟ್ ಒಂದು ಬೇಸ್ ಲೈನ್ ಆಗಿ ಇಟ್ಕೊಂಡಿದ್ದೆ ಅಷ್ಟೇ. ನಿಮ್ಮ ತಂಡ ಯಾವುದು? ನಮ್ಮ ತಂಡ ಆಕ್ಚುಲಿ ಎಲ್ಲ ಶಿವಮೊಗ್ಗದವ್ರೆ. ಸಾತ್ವಿಕ್ ಅಂತ ಇದ್ದಾರೆ ನಮ್ದು ಇನ್ನೊಬ್ಬ ಪ್ರೊಡ್ಯೂಸರ್. ಸೊ ನಾವು ಒಟ್ಟಿಗೆ ಜೊತೆ ಕೆಲಸ ಮಾಡ್ತಾ ಇದ್ವಿ. ಸೊ ಒಂದು ಟೈಮ್ ಬಂತು, ಇನ್ನು ಪ್ರೊಡ್ಯೂಸರ್ ಸಿಗಲ್ಲ ಅಂತ. ಸೊ ನಾವೇನಂತ ಪ್ರೊಡ್ಯೂಸ್ ಮಾಡುವಷ್ಟು ದೊಡ್ಡ ಬ್ಯಾಕ್ಗ್ರೌಂಡ್ ಏನೋ ಇದ್ದವರಲ್ಲ. ಸೊ ಒಂದು ಟೈಮ್ ಬಂತು, ನಮಗೆ ಎಲ್ಲೂ ಪ್ರೊಡ್ಯೂಸರ್ ಸಿಕ್ಕಿಲ್ಲ. ಕೋವಿಡ್ ಬೇರೆ ಬಂದ್ಬಿಡ್ತು, ಇನ್ನೇನು ಇಂಡಸ್ಟ್ರಿ ಕ್ಲೋಸ್ ಅನ್ನೋ ಟೈಮಲ್ಲಿ ನಮಗೂ ಗೊತ್ತಿಲ್ಲ ನೆಕ್ಸ್ಟ್ ಏನು ಮಾಡೋದಂತ. ಆಲ್ರೆಡಿ ನಾವು ಅಷ್ಟೊತ್ತಿಗೆ ಒಂದು 8 years ಟ್ರಾವೆಲ್ ಮಾಡಿ ಆಗಿತ್ತು ಇಂಡಸ್ಟ್ರಿಯಲ್ಲಿ. 2012-13 ಸ್ಟಾರ್ಟ್ ಮಾಡಿದ್ವಿ 20. ಸೊ ಸರಿ, ಇನ್ನು ಕೈಯಲ್ಲಿ ಇದ್ದಿದ್ದು ಅಲ್ಲಿ ಇಲ್ಲಿ ಎಲ್ಲ ಸೇರಿ ಮಾಡುವ ಅಂತ ಆ ಟೈಮಲ್ಲಿ. ಮತ್ತು ಶಿವಮೊಗ್ಗದಲ್ಲಿ ನಾವು ಒಂದು ಟೀಮ್ ಫಾರ್ಮ್ ಆಯಿತು ಆ ಟೈಮಲ್ಲಿ, ಕೋವಿಡ್ ಟೈಮಲ್ಲಿ. ಹೇಮಂತ್ ಅಂತ ಒಂದು DOP ಅವರು, ಕುಂದಾಪುರದವರು. ಆ್ಯಕ್ಚುಲಿ ತೆಲುಗು ತಮಿಳಲ್ಲೆಲ್ಲ ಅಸೋಸಿಯೇಟ್ ಆಗಿ ವರ್ಕ್ ಮಾಡಿದ್ರು ಅವರು. ಮತ್ತು ಎಡಿಟರ್ ಶಶಾಂಕ್ ನಾರಾಯಣ್ ಅಂತ ನಮ್ಮ ಸಾತ್ವಿಕ್ ಅವ್ರ ಫ್ರೆಂಡೇ. ಸೊ ಅವರು ನಮ್ಮ ಲೂಸಿಯಾ ಪವನ್ ಅಂಡರಲ್ಲಿ ಅಸೋಸಿಯೇಟ್ ಆಗಿ ವರ್ಕ್ ಮಾಡ್ತಾಯಿದ್ರು. ಸೊ ಅವರು ಎಡಿಟರ್ ಆಗಿ ಬಂದರು. ಸೊ ಆ ಥರ ಒಂದು ಟೀಮ್ ಫಾರ್ಮ್ ಮಾಡ್ಕೊಂಡ್ವಿ. ಇನ್ನೊಬ್ಬ ಭವಾನಿ ಶಂಕರ್ ಅಂತ ಆರ್ಟ್ ಡೈರೆಕ್ಟರ್. ಎಲ್ಲ ಹೊಸ ತಂಡ, ಹೊಸಬ್ರೆ ಎಲ್ಲ, ಫಸ್ಟ್ ಡೆಬ್ಯೂ. ಸೊ ನಾವೆಲ್ಲ ಒಂದು ಕತೆ ಮಾಡಿ ಅಲ್ಲಿ ಆ ನೇಟಿವಿಟಿಗೆ ಏನು ಬೇಕು ಕತೆ ಮಾಡಿ ಇದು ಹುಡುಕಿದ್ದಲ್ಲ, ಲೊಕೇಶನ್ ನೋಡಿ ಕತೆ ಮಾಡ್ಕೊಂಡಿದ್ದು. ಈಗ ತೀರ್ಥಹಳ್ಳಿಯಲ್ಲಿ ಮಾಡುವಂತ ಆಯ್ತು, ಯಾಕಂದ್ರೆ ಒಂದು ಸ್ವಲ್ಪ ಕಾಡು ಪ್ರದೇಶ, ಸ್ವಲ್ಪ ಬಜೆಟ್ ಎಲ್ಲ ಇದು ಇಟ್ಕೊಂಡು ಮಾಡ್ಬೋದು ಅಂತ. ಸೊ ಲೊಕೇಶನ್ ನೋಡಿಕೊಂಡು ಒಂದು ಸ್ಟೋರಿ ಫಾರ್ಮ್ ಮಾಡಿದ್ವಿ. ಸೊ ಹಂಗೆ ಆಯ್ತು ಸರ್. ಆ ತಂಡನೇ ಸೋಫಾ ಕಂಟಿನ್ಯೂ ಮಾಡ್ಕೊಂಡಿದ್ವಿ ಎಲ್ಲ ಸೇಮ್ ಟೆಕ್ನಿಷಿಯನ್. ಈಗ ಸೆಕೆಂಡ್ ಕೇಸ್ ಆಫ್ ಸೀತಾರಾಮ್ ಕೂಡ ಆಲ್ಮೋಸ್ಟ್ ಸೇಮ್ ಟೆಕ್ನಿಷಿಯನ್ಸ್ ಇದ್ದಾರೆ. DOP, ಆರ್ಟ್ ಡೈರೆಕ್ಟರ್, ಎಡಿಟರ್ ಎಲ್ಲ ಸೇಮ್ ಇದೆ. ಈ ಸೀತಾರಾಮ್ ಅನ್ನೋದ್ರ ಹಿಂದೆ ಏನಾದರೂ ಇದೆಯಾ? ಸೀತಾರಾಮ್ ಇಲ್ಲ ಸರ್. ಅಂದರೆ ಒಂದು ಸ್ವಲ್ಪ ಅಂದರೆ ನೇಟಿವ್ ಸಿನಿಮಾ ಆಗಿರೋದ್ರಿಂದ ಆ ವರ್ಡ್ ಕೂಡ ಒಂದು ಬೇರೆ ಯಾವುದೋ ಒಂದು ವರ್ಡ್ಗಿಂತ ಸೀತಾರಾಮ್ ಅನ್ನೋದು ಸ್ವಲ್ಪ ಓಲ್ಡ್ ನೇಮ್ ಇದು ಕೊಡುತ್ತೆ, ಆಂಟಿಕ್ ಫೀಲ್ ಕೊಡುತ್ತೆ. ಸೊ ಆ ಇದರಲ್ಲಿ ಸೊ ಆ ಟೈಮಲ್ಲಿ ವಿಜಯ ರಾಘವೇಂದ್ರ ಅವನ್ನ ಅಪ್ರೋಚ್ ಮಾಡಿದ್ವಿ. ಅಂದ್ರೆ ತುಂಬಾ ಹೀರೋಯಿಸಮ್ ಎಲ್ಲ ಇಲ್ಲದ ಸಿನಿಮಾ ಅಲ್ವಾ ಸರ್? ಹೌದು, ಯಾಕೆಂದ್ರೆ ನಿಮ್ಮಲ್ಲಿ ಅವನು ಪೊಲೀಸ್ ಆಫೀಸರ್ ಆದ್ರೂ ಕೂಡ ಎಲ್ಲಿಯೂ ಫೈಟಿಂಗ್ ಅಂತ ಬಂದ್ರು ಅವನೇ ಮಹಾನ್ ಹೀರೋ ಅನ್ನೋ ರೀತಿಯಲ್ಲಿ ನೀವು ತೋರಿಸಿಲ್ಲ. ತುಂಬಾ ಸೆಟಲ್ಡ್ ಕ್ಯಾರೆಕ್ಟರ್ ಇದೆ. ಸೊ ಸರ್ ಅನ್ನ ಅಪ್ರೋಚ್ ಮಾಡಿದಾಗ ಫಸ್ಟ್ ಹೇಳಿದ್ದು ಹೀರೋಯಿಸಮ್ ಎಲ್ಲ ಬೇಡ, ಇದು ತುಂಬ ಚೆನ್ನಾಗಿದೆ, ನಾನು ಈ ಥರದ್ದು ಮಾಡಬೇಕು ಅಂತ ಹೇಳಿ. ಆಗ ತುಂಬ ಇದಿದ್ರು, ಅದರಲ್ಲಿ ಫರ್ಮ್ ಇದ್ರು, ಯಾವುದೇ ರೀತಿಯಲ್ಲಿ ಹೀರೋಯಿಸಮ್ ಬೇಡ, ನಾನು ಕ್ಯಾರೆಕ್ಟರ್ ಆಗಿರಬೇಕು ಅಂತ. ಸೊ ಆ ಮಟ್ಟದಲ್ಲಿ ಅಂದರೆ ಅವರದ್ದು ಇದು ಜಾಸ್ತಿ ಇದೆ ನಮಗೆ ಇನ್ಫ್ಲುಯೆನ್ಸ್. ಅಂದರೆ ತುಂಬ ನಮ್ಮ ಡಿಸ್ಕಷನ್ ಆಗಿ 3 ಸಿನಿಮಾ ನಾವು ಜೊತೆಗೆ ಒಂದು 5-6 years ಟ್ರಾವೆಲ್ ಮಾಡಿದ್ವಿ. ಸೊ ನಮ್ದು ಅವ್ರದ್ದು ವೇವ್ ಲೆಂತ್ ತುಂಬ ಮ್ಯಾಚ್ ಆಗುತ್ತೆ. ಅಂದರೆ ಈ ಸಿನಿಮಾ ಎಷ್ಟು ಚೆನ್ನಾಗಿ ಬಂದಿರಲಿಕ್ಕೂ ಅವರು ಒಂದು ಮೇನ್ ರೀಸನ್, ಒನ್ ಆಫ್ ದಿ ಮೇನ್ ರೀಸನ್ ಅವರೇ ನಮ್ಮನ್ನು ಗೈಡ್ ಮಾಡಿದ್ದಾರೆ. ಅಂದರೆ ಅವ್ರದ್ದು ಎಕ್ಸ್ಪೀರಿಯನ್ಸ್ ಇಟ್ಕೊಂಡು. ಈ ಸಿನಿಮಾ ಮತ್ತು ಕಥೆ ಅಂತ ಬಂದಾಗ ನಿಮ್ಮ ದಾರಿ ಯಾವುದು? ಈಗ ನಮ್ಮಲ್ಲಿ 2 ವಾದ ಇದೆ. ಕನ್ನಡದಲ್ಲಿ ಕಥೆ ಇಲ್ಲ ಅಂತ ಒಂದು, ಆಮೇಲೆ
ಕಥೆ ಇದ್ದ ಕಥೆಯನ್ನು ಕೂಡ ಕಥೆಯಾಗಿಸುವಲ್ಲಿ ಸೋಲ್ತಾರೆ ನಮ್ಮಲ್ಲಿ. ಹಾಗಾಗಿ ನೀವು ಕಥೆ ಅಂತ ಅಂದಾಗ, ಈಗ ನೀವು ಈ ಸೆಕೆಂಡ್ ಕೇಸ್ ಆಫ್ ಸೀತಾರಾಮ ಇರ್ಬೋದು, ಅದು ಒಂದು ರೀತಿಯ ಥ್ರಿಲ್ಲರು, ಹೌದು ಸೈಕೋ ಥ್ರಿಲ್ಲರು. ಆದರೆ ನಾವು ನಿರೀಕ್ಷೆ ಮಾಡದೇ ಇದ್ದಂಥ ಒಂದು ಸೂಕ್ಷ್ಮವಾದಂಥ ಮಾನಸಿಕವಾದ ವಿಕ್ಷಿಪ್ತತೆಯ ಎಳೆಯನ್ನು ಇಟ್ಕೊಂಡು ಅದು ಬೆಳೆದು 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 ಅದು ಯಾವ ರೀತಿಯ ಒಂದು ದೊಡ್ಡ ಒಂದು ಸಾಮಾಜಿಕವಾದಂಥ ಒಂದು ಅಹಿತಕರವಾದಂಥ ಒಂದು ಸಂದಿಗ್ಧಕ್ಕೆ ಹೇಗೆ ಅದನ್ನು ದೂಡ್ಬೋದು ಅನ್ನೋದನ್ನು ನೀವು ಹೇಳಿದಿರಿ. ಹೌದು. ಅದು ಹೇಗೆ ನಿಮ್ಮ ದೃಷ್ಟಿಯಲ್ಲಿ ಕಥೆಯನ್ನು ಕಟ್ಟುವ, ಕಥೆಯನ್ನು ಹುಡುಕುವ ಆ ದಾರಿ ಯಾವುದು ನಿಮ್ಮದು? ನಂದ ಸರ್, ಹಾಂ, ಅದೇ ಒಂದು ಫಸ್ಟ್ ಒಂದು ಕ್ರೈಮ್ ಥ್ರಿಲ್ಲರ್ ಮಾಡಿದ್ವಲ್ಲ ಸರ್, ಅಂದರೆ ನನಗೆ ಅದರಲ್ಲೇ ಬೆಟರ್ ಮಾಡಬೇಕು. ಈಗ ಒಂದು ಸಿನಿಮಾ ಆದ ತಕ್ಷಣ ಈಗೆಲ್ಲ ವಿಮರ್ಶಕರು, ಆಡಿಯನ್ಸ್ ಹೇಳಿದ್ರು ಇನ್ನೂ ಆ ಥರ ಮಾಡಬೇಕಿತ್ತು. ಸೊ ನಾನು ಅದರಲ್ಲೇ ನನ್ನನ್ನು ಹುಡ್ಕೊಂಡು ಹೋದೆ. ಸೆಕೆಂಡ್ ಸಿನಿಮಾನು ನಂದು ಕ್ರೈಮ್ ಬೇಸ್ಡ್ ಸಿನಿಮಾನೇ. ಸೊ ಅದರಲ್ಲಾದ ಮಿಸ್ಟೇಕ್ಸನ್ನು ಸೆಕೆಂಡ್ರಲ್ಲಿ ಸರಿ ಮಾಡಿಕೊಂಡು, ಸೊ ಈಗ ನಾನು ಜಾನರ್ ಚೇಂಜ್ ಮಾಡಿಬಿಟ್ರೆ ಇಮಿಡಿಯೇಟ್ ಪುನಃ ನನಗೆ ಹೊಸ ದಾರಿ ಹುಡುಕ್ಬೇಕಾಗತ್ತೆ. ಸೊ ನನ್ನ ತಪ್ಪುಗಳನ್ನು ತಿತ್ತ ನಾನು ಅದರಲ್ಲಿ ಬೆಳೆಯುವ ಅಂತ. ಸೊ ಅದಕ್ಕೋಸ್ಕರ ಸೇಮ್ ಆ ರೀತಿಯಲ್ಲಿ ಕತೆ ಮಾಡ್ತಾ ಇದ್ದೀನಿ. ನೀವು ಲಾಸ್ಟ್ ಸಿನಿಮಾದ್ದು ಎಕ್ಸ್ಪೀರಿಯನ್ಸ್, ಒಂದು ಸಿನಿಮಾ ಆದ ತಕ್ಷಣ ನಮ್ಗೆ ಗೊತ್ತಾಗಲ್ಲ, ಆ ಎಕ್ಸೈಟ್ಮೆಂಟ್ ಇರುತ್ತೆ, ಓಕೆ ಚೆನ್ನಾಗಿ ಮಾಡಿದ್ದೀವಿ ಅಂತ. ಮತ್ತೆ ಆಫ್ಟರ್ ಒಂದು 6 months 7 months ಮೇಲೆ ಇನ್ನೂ ಚೆನ್ನಾಗಿ ಮಾಡ್ಬೋದಿತ್ತು, ಇಂದು ಒಂದು ಸ್ಕೋಪ್ ಇತ್ತು, ಈ ಥರ ಮಾಡ್ಬೋದಿತ್ತು. ಮಾತುಕತೆ ಎಲ್ಲ ಬಂದಾಗ ತುಂಬ ಜನ ಸಿನಿಮಾ ನೋಡಿರ್ತಾರೆ, ಬೇರೆ ಬೇರೆ ಪರ್ಸ್ಪೆಕ್ಟಿವ್ಸ್ ಓಪನ್ ಆಗುತ್ತೆ. ಸೊ ಅದರಿಂದ ಒಂದಷ್ಟು ನಾಲೆಜ್ ಗೇನ್ ಆಗುತ್ತೆ. ಸೊ ನಾನು ಏನು ಆ ನಾಲೆಜನ್ನು ಇನ್ನೊಂದು ಸಿನಿಮಾಕ್ಕೆ ಹಾಕ್ಬೇಕಲ್ವ ಸರ್, ಅಂದರೆ ಅದನ್ನ ಇಟ್ಕೊಂಡು ಏನು ಮಾಡಲಿಕ್ಕೆ ಆಗುತ್ತೆ. ಸೊ ಅದಕ್ಕೆ ಆ ಥರದ್ದೇ ಕತೆ ಮಾಡ್ತಾ ಹೋಗ್ತಾ ಇದ್ವಿ. ಸೊ ಒಂದು ಒಳ್ಳೆ ಥ್ರಿಲ್ಲರ್ ಸಿನಿಮಾ, ಇನ್ನೂ ಒಂದು ಬೆಟರ್, ಅಂದರೆ ಒಂದು ಥಿಯೇಟ್ರಿಕಲ್ಲಿ ಒಂದು ದೊಡ್ಡ ಸಕ್ಸಸ್ ಇರುವಂಥ ಸಿನಿಮಾನ ಕೊಡಬೇಕು ಅನ್ನೋದು ಉದ್ದೇಶದಲ್ಲಿ ಕ್ರೈಮ್ ಥ್ರಿಲ್ಲರ್. ಅದಕ್ಕೋಸ್ಕರ ಈ ಜಾನರನ್ನೇ ಹುಡುಕ್ತಾ ಇದ್ವಿ ಸರ್. ಕನ್ನಡಕ್ಕೆ ಇದು ಸ್ವಲ್ಪ ಬೇರೆ ದಾರಿ ಅಂತ ಅನಿಸ್ತದಲ್ವ? ಬೇರೆ ದಾರಿ ಅನ್ನೋದಕ್ಕಿಂತ ಅದು ಒಂದು ಸ್ವಲ್ಪ ನ್ಯೂ ಜಾನರ್ ಟೈಪೇ ಮಾಡಿದ್ದಾರೆ, ತುಂಬ ಸಿನಿಮಾ ಮಾಡಿದ್ದಾರೆ. ನಾವು ಈ ದಾರಿಯಲ್ಲಿ ಹೋಗ್ತಾ ಇದ್ವಿ. ಫಸ್ಟ್ ಸಿನಿಮಾದ ಸಕ್ಸಸ್ಸು ಯಾವ ರೀತಿ ಬಂತು ನಿಮಗೆ? ಅದು ಚೆನ್ನಾಗಿ ಬಂತು ಸರ್, ಒಳ್ಳೆ ವೈಡ್ ರಿಸೆಪ್ಷನ್ ಸಿಕ್ತು ಅದಕ್ಕೆ. ಮತ್ತು ಹಿಂದಿ, ತೆಲುಗು ಎಲ್ಲ ಲ್ಯಾಂಗ್ವೇಜಿಗೂ ರಿಮೇಕ್ ರೈಟ್ಸ್ ಎಲ್ಲ ತಗೊಂಡು ಹೋಗಿದ್ದಾರೆ, ಮಾಡಿದ್ದಾರೆ ಏನೋ ಗೊತ್ತಿಲ್ಲ. ನಾವು ಅಂದ್ಕೊಂಡಿದ್ದಕ್ಕಿಂತ ಚೆನ್ನಾಗೋಯ್ತು. ಈ ಒಂದು ಕ್ರೈಮನ್ನು ಇಟ್ಕೊಂಡು ಮಾಡುವಾಗ ಒಬ್ಬ ನಿರ್ದೇಶಕನಿಗೆ ಇರುವ ಸವಾಲುಗಳೇನು? ಅಂದರೆ ಕ್ರೈಮ್ ಅನ್ನೋವಾಗ ಒಂದು ಬೇಸಿಕ್ ಪ್ಲಾಟ್ಸ್ಗಳು ತುಂಬ ಬಂದುಬಿಡುತ್ತೆ ಸರ್. ನಿಮಗೂ ಗೊತ್ತಿರ್ಬೋದು, CC ಕ್ಯಾಮರಾ, ಒಂದಷ್ಟು ಪೊಲೀಸ್ ಪ್ರೊಸೀಜರ್ಸ್, ಅದು ರಿಪಿಟೇಟಿವ್ಸ್. ಸೊ ಅದು ಏನಾಗುತ್ತೆ ಜನರಿಗೆ, ನಾವೀಗ ಅದು ಬರಿತಾ ಹೋದಾಗ ಸ್ಕ್ರೀನ್ ಪ್ಲೇ, ಇದು ಎಲ್ಲ ಸಿನಿಮಾದಲ್ಲಿ ಇದ್ದಿದ್ದಲ್ಲ. ಇದೆಲ್ಲ ಸಿನಿಮಾ, ಈಗ ಒಂದು ಕ್ರೈಮ್ ಸ್ಪಾಟ್ ಆಯಿತು, ಅಲ್ಲಿ ಫಾರೆನ್ಸಿಕ್ ಅವ್ರು ಬರ್ತಾರೆ, ಒಂದು 4 CCTV ಫುಟೇಜ್ ನೋಡ್ತಾರೆ. ಈ ಒಂದು ಫಾರ್ಮ್ಯಾಟನ್ನು ಬ್ರೇಕ್ ಮಾಡೋದು ಇಟ್ಸ್ ಯಾಕಂದರೆ ಅದು ರಿಯಲ್ ಆಗಿ ನಡೆಯುವಂಥ ವಿಚಾರನೇ ಅಲ್ವಾ. ಈಗ ಬೇರೆ ಕಥೆ ಆದರೆ ನಾವು ಫಾರ್ಮ್ ಮಾಡ್ತೀವಿ, ಇದು ಒಂದು ಕೊಲೆ ಆದಾಗ ಒಂದಿಷ್ಟು ಪ್ರೊಸೀಜರ್ಸ್ಗಳು ನಡೀಲೇಬೇಕು. ಅದನ್ನು ನಾವು ಹೆಂಗೆ ಡಿಫ್ರೆಂಟಾಗಿ ತೋರಿಸೋದು ಅನ್ನೋದೇ ದೊಡ್ಡ ಚಾಲೆಂಜ್. ಆ ರುಟೀನನ್ನು ಕೂಡ ಇಟ್ಕೊಳ್ಬೇಕು ಮತ್ತು ಡಿಫ್ರೆಂಟಾಗೂ ಮಾಡಬೇಕು. ಅದು ಇಟ್ಸ್ ಪ್ರಿಟಿ ಚಾಲೆಂಜಿಂಗ್ ಕ್ರೈಮ್ ಸಿನಿಮಾದಲ್ಲಿ. ಈಗ ಎಕ್ಸ್ಪೆಷಲಿ ಈ ಸೆಕೆಂಡ್ ಸಿನಿಮಾ ನಿಮಗೆ, ಈ ಸೆಕೆಂಡ್ ಕೇಸ್ ಆಫ್ ಸೀತಾರಾಮ್, ಇದ್ರ ಬಗ್ಗೆ ನಿಮಗೆ ಈಗ ಅದರ ಒಂದಿಷ್ಟು ಒಳ್ಳೊಳ್ಳೆ ಕಲಾವಿದರಿದ್ದಾರೆ, ಕೆಲವು ಲೋಕಲ್ಸ್ಗಳಿದ್ದಾರೆ. ಆದರೆ ಆ ಸಿನಿಮಾ ನೋಡಿದಾಗ ಲೋಕಲ್ ಅಂತ ಅನಿಸ್ಲಿಲ್ಲ ನನಗೆ. ಅಂದರೆ ಪ್ರೊಫೆಷನಲ್ಲು ಅಥವಾ ಯಾರೋ ರಂಗಭೂಮಿಯವರು ಇರ್ಬೋದು, ಒಂದು ಸಣ್ಣ ಮಗುವಿನ ಪಾತ್ರದಿಂದ ಹಿಡಿದು ಪ್ರತಿಯೊಂದು ಪಾತ್ರವು ಅದನ್ನು ಹೇಗೆ ಒಗ್ಗೂಡಿಸಿದ್ರಿ? ಇದು ಸರ್, ಅಂದರೆ ಬೇಸಿಕಲಿ ನಾವಲ್ಲಿ ತೀರ್ಥಹಳ್ಳಿ ಶೂಟ್ ಮಾಡೋದಂತ ಆಯ್ತಲ್ಲ. ಸೊ ಲೋಕಲ್ ಅಲ್ಲಿ ಒಂದಷ್ಟು ಆಡಿಷನ್ ಥರ ಮಾಡಿದ್ವಿ. ಅಂದರೆ ಸ್ವಲ್ಪ ಥಿಯೇಟರ್ ಬ್ಯಾಕ್ಗ್ರೌಂಡ್ ಇರ್ಬೋದು, ಆ ಥರದ್ದೇ ಹುಡುಕಾಡಿದ್ದು. ಸೊ ಆ ಥರನೇ ಸೆಟ್ಟಿಂಗ್ ಇದು ಕಾಸ್ಟಿಂಗ್ ಮಾಡಿದ್ದು ಸರ್. ಅಂದರೆ ಲೋಕಲ್ ಇದ್ದಾಗ ನಿಮ್ಗೆ ಅಲ್ಲಿ ತುಂಬ ನ್ಯಾಚುರಲ್ ಫೀಲ್ ಆಗುತ್ತೆ. ಆ ವಾತಾವರಣದಲ್ಲಿ ಬೆಳೆದವರು, ಆ ಅಟ್ಮಾಸ್ಫಿಯರಲ್ಲಿ ಇದ್ದವರನ್ನೇ ನಾವು ಕಾಸ್ಟ್ ಮಾಡಿದ್ರೆ ಇಟ್ ಲುಕ್ಸ್ ಮೋರ್ ರಿಯಲ್ ಆಗಿ ಫೀಲ್ ಆಗುತ್ತೆ ಅಂತ. ಮನೇಲಿ ಗೊತ್ತಾರ ಸಾಯಿಸ ಬಿಡ್ತಾರಣ್ಣ, ಪ್ಲೀಸ್ ಅಣ್ಣ, ಯಾರಿಗೂ ಹೇಳ್ಬೇಡಣ್ಣ, ತಪ್ಪಾಯ್ತಣ್ಣ. ಸೊ ಅದಕ್ಕೋಸ್ಕರ ಈ ಸಪೋರ್ಟಿಂಗ್ ಪಿಲ್ಲರ್ಸ್ ಎಲ್ಲ ನಾವು ಅಲ್ಲೇ ಕಾಸ್ಟಿಂಗ್ ಮಾಡಬೇಕಂತ ಮುಂಚಿತವಾಗಿ ಡಿಸೈಡ್ ಮಾಡಿದ್ವಿ. ಸೊ ಹಾಗಾಗಿ ಈಗ ಇಲ್ಲಿ ನಾನು ನಿಮ್ಮ ಸಿನಿಮಾದಲ್ಲಿ ನನಗೆ ಒಂದು ಅನಿಸಿದ್ದು, ಒಂದು ಕೊಲೆಯಾಗುವ ಅಥವಾ ಆ ಕೊಲೆಯ ಸ್ವರೂಪ ಅಥವಾ ಕೊಲೆಯ ರೂಪ ಇತ್ಯಾದಿಗಳಲ್ಲೂ ಒಂದು ಬೇರೆಯೇ ಒಂದು ಆಲೋಚನೆಯನ್ನು ಇಟ್ಕೊಂಡು ಮಾಡಿದ್ದು ಕಾಣ್ತಿತ್ತು ನನಗೆ. ಮತ್ತು ಅದು ಎಲ್ಲಿಯೂ ಆರ್ಟಿಫಿಷಿಯಲ್ ಅಂತ ಅನಿಸ್ಲಿಲ್ಲ, ತೀರಾ ಸಹಜವಾಗಿತ್ತು. ಅದನ್ನು ಕ್ಲೋಸಪ್ಪಲ್ಲಿ ತೋರಿಸಿದಾಗಲೂ ಅದು ನಮಗೆ ಅನ್ಯಾಚುರಲ್ ಅಂತ ಅನಿಸ್ಲಿಲ್ಲ. ಅದಕ್ಕೆ ಏನು ತಯಾರು ಮಾಡಿದ್ದೀರಿ ಅಂತ ಏನಿಲ್ಲ ಸರ್, ಅದೇ ಹೇಳಿದೆ, ಎಲ್ಲ ಅಂದರೆ ಎಲ್ಲ ಸಣ್ಣ ಸಣ್ಣ ವಿಷಯಗಳೆಲ್ಲ ಸೇರಿದಾಗಲೇ ಅದು ನ್ಯಾಚುರಲ್ ಆಗಿ ಬಂದುಬಿಡುತ್ತೆ. ಅಂದರೆ ನಾವು ಎಲ್ಲೂ ಜಾಸ್ತಿ ನೀವು ಅಂದರೆ
ಸಿನಿಮ್ಯಾಟಿಕ್ ಇದು ಹೋಗಿಲ್ಲ, ಟೈಪ್ ಆಫ್ ಮೇಕಿಂಗ್ ಹೋಗಿಲ್ಲ ಅದು ಪಾರ್ಟ್ 1 ಕೂಡ ಹಂಗೆ ಇತ್ತು, ಆ ಸೆಟಪ್ ಅಲ್ಲೇ ಇತ್ತು. ಆ್ಯಕ್ಚುಲಿ ನಾವು ಕೇಸ್ ಆಫ್ ಕೊಂಡ ನೋಡಿದ್ರೆ ಒಂದು ಸ್ವಲ್ಪ ಸಿನಿಮ್ಯಾಟಿಕ್ ಇದರಲ್ಲಿದೆ. ಇದು ಅಲ್ಲಿ ಆಗುವ ಅಂದರೆ ನ್ಯಾಚುರಲ್ ಆಗಿ ಏನು ನಡೀತೆ ಅದನ್ನೇ ತೋರಿಸ್ಬೇಕು ಅನ್ನೋದು ಮುಂಚಿತವಾಗಿ ಸ್ಕ್ರಿಪ್ಟ್ ಮಾಡ್ತಾ ನಾವು ಪ್ಲ್ಯಾನ್ ಮಾಡಿದ್ವಿ. ನಿಮ್ಮನ್ನ ನೀವೇ ರಕ್ಷಣೆ ಮಾಡ್ಕೊಳಕ್ಕಾಗಿಲ್ಲ ಅಂದಮೇಲೆ ನಮ್ಮನ್ನೇನು ರಕ್ಷಣೆ ಮಾಡ್ತೀರಿ ಸರ್ ನೀವು? ಒಂದು ವೇಳೆ ಮಂಜ ಹೇಳೋದೆಲ್ಲ ನಿಜಾನೇ ಆಗಿದ್ದರೆ ಈ ಕತೆಗೆ ಇನ್ನೊಂದು ಮುಖ ಇರ್ಬೋದಾ? ಸೊ ಅದನ್ನು ಅಚೀವ್ ಮಾಡಿದ್ವಿ. ಈಗ ಸಿನಿಮಾ ಅಂತ ಬಂದಾಗ ಅನ್ಯಾಚುರಲ್ ಫೋರ್ಸಸ್ ಹಾಂ, ಅಥವಾ ಹೀರೋಯಿಸಮ್, ಅದೇ ಅದು ನಮ್ದು ಸರ್ ತುಂಬಾ ಸಪೋರ್ಟಿವ್ ಆಗಿದ್ರು. ಸೊ ಅದಕ್ಕೋಸ್ಕರ ನಮ್ಗೆ ಆ ಒಂದು ಫ್ರೀಡಮ್ ಸಿಕ್ಬಿಡುತ್ತೆ. ಓಕೆ, ಸರ್ ಸೈಡಿಂದ ಏನೂ ಒಂದು ಅಬ್ಲಿಗೇಷನ್ ಇಲ್ಲದಾಗ ವಿಜಯ ರಾಘವೇಂದ್ರ ಸರ್ ಅವರು, ಸೊ ನಮ್ಗೆ ಏನಾಗುತ್ತೆ, ಒಂದು ಫ್ರೀಡಮ್ ಸಿಕ್ಬಿಡುತ್ತೆ, ಹೇಗೆ ಬೇಕಿದ್ರೆ ಮಾಡ್ಕೊಳ್ಬಹುದು. ಸೊ ಆ ಮೇಕಿಂಗ್ ಲಿಬರ್ಟಿ ಇದ್ದಾಗ ನಮಗೆ ಆ ಥರದ್ದು ಒಂದು ಔಟ್ಪುಟ್ ತೆಗಿಲಿಕ್ಕೆ ಆಗುತ್ತೆ. ಇಲ್ಲಾಂದ್ರೆ ನಮ್ಗೆ ಅದೊಂದು ತಲೆಯಲ್ಲಿ ಇರುತ್ತಲ್ಲ ಸರ್, ಇವ್ರನ್ನ ಈ ಥರ ತೋರಿಸ್ಬೇಕು, ಆವಾಗ ಅದು ಬಂದುಬಿಡುತ್ತೆ, ಒಂದು ಫೋರ್ಸ್ಡ್ ಮೇಕಿಂಗ್ ಬಂದುಬಿಡುತ್ತೆ. ಸೊ ಅವರು ಅದಕ್ಕೆ ಪೂರಕವಾಗಿದ್ದಾಗ ಇಲ್ಲ ತುಂಬ ಅವಾಗ ಒಂದು ಹೈಪರ್ ಸ್ಪೀಡ್ ಶಾರ್ಟ್ ಇಡ್ಲಿಕ್ಕೂ ಬಿಡಲ್ಲ. ಕೆಲವು ಸಲ ನಾವು ಬೇಕು ಅಂತ ಹೇಳಿದ್ರೆ ಇಲ್ಲ ಇದು ನ್ಯಾಚುರಲ್ ಹೋಗ್ಬೇಕಾಗತ್ತೆ ಅಂತ. ಸೊ ಅವರದ್ದು ಇನ್ಪುಟ್ಸು ಜಾಸ್ತಿ ಸಪೋರ್ಟ್ ಆಗಿದೆ. ಅದು ಸಿನಿಮಾ ಆಗಿ ಜನಕ್ಕೆ ಮುಟ್ಟಿಸುವಲ್ಲಿ ಈ ಸಹಜತೆ, ಈ ಹೀರೋಯಿಸಮ್ ಇಲ್ಲದೇ ಇದ್ದುವಂಥದ್ದು, ಈ ಧಾಮ್ ಧೂಮ್ ಅಂತ ಇಲ್ಲದೇ ಇರುವಂಥದ್ದು, ಅದನ್ನು ಮಾಡುವ ಸಾಧ್ಯತೆ ಇದ್ದಾಗಲೂ ಮಾಡದೆಯ ಅದನ್ನು ಭಾಳ ಲೋ ಪೇಸಲ್ಲಿ ತೆಗೆದುಕೊಂಡು ಹೋಗುವಂಥದ್ದು, ಹೌದು, ಅದು ವರ್ಕೌಟ್ ಆಗುತ್ತೆ ಅಂತ ಅನ್ಕೊಳ್ತಿದ್ದೀವಿ ಸರ್. ಅಂದರೆ ಒಂದು ಸಿನಿಮಾ ಯಾವುದಾದ್ರೂ ವಿಧದಲ್ಲಿ ವಿಭಿನ್ನವಾಗಿರ್ಬೇಕಲ್ಲ ಸರ್. ಅಂದರೆ ಧಾಮ್ ಧೂಮ್ ಅಂತ ಹೇಳಿದ್ರೆ ನಾವು ಒಂದು ಅದು KGF ಆ ಮಟ್ಟ ಜನ ನೋಡಿ ಆಗಿದೆ. ಸೊ ಮಿಡ್ಲ್ ಪೇಸಲ್ಲಿ ಓಡಿದ್ರೆ ಬೇರೆ ಏನು ನೋಡ್ಲಿಕ್ಕೆ ಜಾಗ ಇಲ್ಲ, ಏನು ಜಾಗ ಇಲ್ಲ. ಸೊ ಆ ಮಟ್ಟದಲ್ಲಿ ನಮಗೆ ಆ ಬಜೆಟನ್ನು ಇದು ಮಾಡ್ಲಿಕ್ಕೆ ಆಗಲ್ಲ. ಅಂದರೆ ಅದು ಆ ಥರದ ಮೇಕಿಂಗ್ ಬೇಕು ಅಂತ ಹೇಳಿದ್ರೆ ಆ ಥರದ್ದೇ ಬಜೆಟ್ ಬೇಕಾಗುತ್ತೆ, ಅದು ಎಲ್ಲವೂ ಆ ಥರದ್ದೇ ಬೇಕು. ಸೊ ನಾವೊಂದು ಬೇರೆ ದಾರಿಯನ್ನು ಇಟ್ಕೊಂಡು ಹೋಗಿದ್ದೀವಿ. ಅಂದರೆ ನ್ಯಾಚುರಲ್ ಆಗಿ ಹೋಗುವ ಸಿನಿಮಾ ಎಷ್ಟಾಗುತ್ತೆ ರಿಯಲಿಸ್ಟಿಕ್. ಯಾಕಂದರೆ ಈಗ ತುಂಬ ಜನ ವರ್ಲ್ಡ್ ಸಿನಿಮಾ ಎಲ್ಲ ನೋಡಲಿಕ್ಕೆ ಸ್ಟಾರ್ಟ್ ಮಾಡಿದ್ದಾರೆ ಎಲ್ಲ. ಮತ್ತು ಅಕ್ಕಪಕ್ಕದ ಒಂದು 5 ಇಯರ್ಸಿಂದ ಈ OTT ಬೆಳವಣಿಗೆಯಿಂದ ಎಲ್ಲರಿಗೂ ಎಲ್ಲ ಲ್ಯಾಂಗ್ವೇಜ್ ಸಿನಿಮಾ ಆಕ್ಸಸ್ ಇದೆ. ಸೊ ನನಗನ್ಸುತ್ತೆ ಆಡಿಯನ್ಸ್ ಎಲ್ಲ ಕ್ಯಾಟಗರೈಸ್ ಆಗಿದ್ದಾರೆ. ಆ ಸಿನಿಮಾ ಆ್ಯಕ್ಷನ್ ಸಿನಿಮಾ ನೋಡಲ್ಲ ಅಂತಲ್ಲ, ಈಗ ದುರಂಧರ್ ಇದೆಲ್ಲ ನೋಡ್ತಾರೆ, ಬಂದರೆ ಆ ಥರ ಅದರಲ್ಲೂ ರಿಯಲಿಸ್ಟಿಕ್ಕನ್ನೇ ಇದು ಮಾಡ್ತಾ ಇದ್ದಾರೆ ಅವರು. ಈಗ ದುರಂಧರಲ್ಲಿ ನೋಡಿದ್ರೆ ತುಂಬ ರಿಯಲಿಸ್ಟಿಕ್ ಆಗಿ ಮಾಡ್ಕೊಂಡಿದ್ರು. ಸೊ ನನಗನ್ಸುತ್ತೆ ಅಂದರೆ ಜನರು ತುಂಬ ರಿಯಲಿಸ್ಟಿಕ್ ಸಿನಿಮಾಕ್ಕೆ ಈಗ ಅಪ್ರೋಚ್ ಇದೆ ಅಂತ. ಸೊ ಆ ಥರದಲ್ಲಿ ನಾವು ಆ ಬೇಸಲ್ಲಿ ಪ್ಲ್ಯಾನ್ ಮಾಡ್ಕೊಂಡು ಅಲ್ಲೊಂದು ಮೇಷ್ಟ್ರ ಪಾತ್ರ ಬರ್ತದೆ, ದೇಶಪಾಂಡೆ ಅವರು ಮಾಡಿದ್ದು. ಆ ಪಾತ್ರ ಇಡೀ ಸಿನಿಮಾದ ಆತ್ಮ ಅಂತ ಅನಿಸ್ತದೆ ನನಗೆ. ಹೌದು, ಅಂದರೆ ಅದರ ಬಗ್ಗೆ ಮಾತಾಡೋದಕ್ಕಿಂತ ಪಾತ್ರವನ್ನು ಅನುಭವಿಸೋದು ಒಳ್ಳೆಯದು ಅಂತ ಅನಿಸ್ತು ನನಗೆ. ಆ ಪಾತ್ರವನ್ನು ಹೇಗೆ ಕಟ್ಟಿದ್ರಿ? ನಿಮಗೆ ದೇಶಪಾಂಡೆ ಸಿಗದೇ ಇದ್ರೆ ಏನು ಮಾಡ್ತಿದ್ರಿ? ಇಲ್ಲ, ಅದು ಬರೀತಾನೆ ದೇಶಪಾಂಡೆ ಬೇಕು ಅಂತ ಇತ್ತು. ಮತ್ತು ಅವಾಗನ್ನ ಅಪ್ರೋಚ್ ಮಾಡಿದ್ವಿ ನಾವು, ಮಾಡೋದು ಬೇಡ ಅಂತ. ಕ್ಲೋಸ್ ಸರ್ಕಲಲ್ಲಿ ಇದ್ದರು, ನಮ್ಮದು ಫ್ರೆಂಡ್ ಸರ್ಕಲಲ್ಲಿ ಇದ್ದರು. ಅಪ್ರೋಚ್ ಮಾಡಿದ್ರೆ ಮುಂಚಿತವಾಗಿ ನಮ್ಮ ಕೇಸ್ ಆಫ್ ಕೊಂಡಾನ ಎಲ್ಲ ಸಿನಿಮಾ ನೋಡಿ ಫೋನ್ ಮಾಡಿದ್ರು ಅವರು. ಸೊ ಅಪ್ರೋಚ್ ಮಾಡಿದ್ವಿ. ನಾನು ಒಂದು ಬರೀತಾನೆ ದೇಶಪಾಂಡೆಗೆ ಅಂತ ಬರ್ಕೊಂಡಿದ್ವಿ ನನ್ನ ಇಮ್ಯಾಜಿನೇಷನಲ್ಲಿ. ಯಾಕಂದ್ರೆ ಅವರೊಟ್ಟಿಗೆ ಒಂದು ಕೆಲಸ ಮಾಡ್ಬೇಕಂತ ನಂದು ತುಂಬ ವರ್ಷದಿಂದ ಇದಿತ್ತು, ಆಸೆ ಇತ್ತು, ಅಂದ್ರೆ ಒಳ್ಳೆ ಆಸೆ. ಸೊ ಅವ್ರ ಜೊತೆಗೆ ಒಂದು ಕೆಲಸ ಮಾಡಬೇಕು ಅಂತ. ಬಟ್ ಮಾಡಿದರೆ ಒಂದು ಒಳ್ಳೆ ಪಾತ್ರದೊಟ್ಟಿಗೆ ಕನೆಕ್ಟ್ ಆಗಬೇಕು ಅಂತ ಇದಿತ್ತು. ಸೊ ಈ ಪಾತ್ರ ಅವರಿಗೆ ಹೋಗಿ ನರೇಶನ್ ಕೊಟ್ಟಾಗ ಖಂಡಿತ ಮಾಡುವ ಶೆಟ್ಟ ಅಂತ ಹೇಳಿದ್ರು. ಇದುವರೆಗೂ ಅವರು ಇವರು ಹೇಳಿದ ಕತೆ ಕೇಳ್ತಾ ಇದ್ವಿ. ಅದರ ಶೂಟಿಂಗಿನ ಅನುಭವ ಆಗಿತ್ತು? ಚೆನ್ನಾಗಿತ್ತು. ಜಮ್ ಆಫ್ ಪರ್ಸನ್ ಅಂದರೆ ಅವರಿಂದೆಲ್ಲ ನಾವು ಕಲೀಲಿಕ್ಕೆ ತುಂಬ ಇದೆ ಸರ್, ಅಂದರೆ ಆ್ಯಕ್ಟಿಂಗ್ ವೈಸ್ ಎಲ್ಲ. ಸೊ ನಮ್ಮ ಇನ್ಪುಟ್ ಏನಿದ್ರು ಸಣ್ಣ. ನಿಮಗೆ ಆ ಪಾತ್ರ ಅದನ್ನು ಹೇಳಲಿಕ್ಕೂ ಆಗೋದಿಲ್ಲ ನನಗೆ, ಅಷ್ಟು ನನಗೆ ಭಾಳ ಅದು ನನ್ನನ್ನು ಭಾಳ ಸೆಳೆದಿದೆ, ಅದು ಭಾಳ ಖುಷಿ ಕೊಟ್ಟಿದೆ. ನಾನು ಆ ಕ್ಯಾರೆಕ್ಟರ್ಗೆ ಅವರೇ ಬೇಕು, ಯಾಕಂದರೆ ಅವರ ಹತ್ರ ಇದಿದೆ. ನಾವು ಏನು ಬರ್ಕೊಂಡಿದ್ದೀವಿ ಅದನ್ನು ಇನ್ನೂ ಒಂದು 10 ಪಟ್ಟು ಎಲಿವೇಟ್ ಮಾಡುವಂಥ ಒಂದು ಎಬಿಲಿಟಿ ಅವರ ಹತ್ರ ಇದೆ. ಸೊ ಅದಕ್ಕೋಸ್ಕರ ತುಂಬ ಇವತ್ತು ಸಿನಿಮಾದಲ್ಲಿ ನಾವು ಏನು ನೋಡ್ತೇವೋ ಅದು ನಿಮ್ಮ ಕಲ್ಪನೆಯಾ ಅಥವಾ ಅವರು ಅದನ್ನು ಎನ್ಹ್ಯಾನ್ಸ್ ಮಾಡಿದ್ರೆ? ಇಲ್ಲ, ಅಂದರೆ ನನ್ನ ಕಲ್ಪನೆ ಏನಿತ್ತು, ಬಟ್ ಅವ್ರು ತುಂಬಾ ಎನ್ಹ್ಯಾನ್ಸ್ ಮಾಡಿದ್ದಾರೆ. ಅವ್ರದ್ದು ಸ್ಕಿಲ್ಲಲ್ಲಿ ತುಂಬಾ ಎನ್ಹ್ಯಾನ್ಸ್ ಮಾಡಿದ್ದಾರೆ. ಆ್ಯಕ್ಚುಲಿ ನಾವು ಅನ್ಕೊಂಡಿದ್ದಕ್ಕಿಂತ ಜಾಸ್ತಿ ಮಾಡ್ತಾರೆ. ಆ ಪಾತ್ರಕ್ಕೆ ಒಂದು ಸಪ್ರೇಟ್ ಒಂದು 4-5 ಡೈಲಾಗ್ ಬರ್ದಂಗಿತ್ತು, ನೀವು ಭಾಳ ಚೆನ್ನಾಗಿತ್ತು ಅದು. ಹೌದು, ಅದಂದ್ರೆ ಅದು ಹಾರ್ಟ್ ಆಫ್ ದಿ ಫಸ್ಟ್ ಹಾಫ್ ಇದು ಮೇನ್ ಪಿಲ್ಲರೇ ಅವ್ರಿಗಿತ್ತಲ್ಲ ಸರ್. ಅಂದರೆ ಮತ್ತೆ ಫೇಸ್ ಆಫ್ ಆಗುವ ಕ್ಯಾರೆಕ್ಟರ್ಗಳು ವಿಜಯ ರಾಘವೇಂದ್ರ ಅವ್ರಿಗೆ ಸರಿ ಸಮಾನವಾದ ಒಬ್ಬ ನಟ ಬೇಕಿತ್ತು. ಅಂದರೆ ಯಾಕಂದ್ರೆ ಸೆಕೆಂಡ್ ಹಾಫ್ ಅಲ್ಲಿ ಬರೋರೆಲ್ಲ ನಿಮ್ಗೆ ಹುಡ್ಕೊಂಡು ಹೋಗುದು, ಇವರು 1-to-1 ಗೊತ್ತಾಯ್ತು. ಸೊ ಇವರಿಗೆ ಸರಿ ಸಮಾನವಾಗಿ ನಿಲ್ಲುವಂತ ಒಂದು ಕಥಾಪಾತ್ರ, ಅದಕ್ಕೆ ವೆಯ್ಟೇಜ್ ಆಗಿ ಆ ಮನೆ ಒಳಗಿದ್ದ ಸೀಕ್ವೆನ್ಸ್ ಎಲ್ಲ. ಸೊ
ಚೆನ್ನಾಗಿ ಮಾಡಿಕೊಟ್ರು. ನಿಮ್ಗೆ ಆ ಸಿನಿಮಾದಲ್ಲಿ, ನೀವು ಮಾಡಿದ ಸಿನಿಮಾದಲ್ಲಿ ನಿಮ್ಗೆ ಇಷ್ಟವಾದದ್ದು ಅಂಶಗಳು ಯಾವುದು? ಯಾವುದಂತ ಹೇಳುತ್ತೆ, ಥ್ರೋಟ್ ಸಿನಿಮಾನೇ ಇಷ್ಟ ಆಗುತ್ತೆ. ಸಿನಿಮಾ ಆದ್ಮೇಲೆ ಒಂದಷ್ಟು ಇದಾಗುತ್ತೆ, ಇನ್ನೂ ಚೆನ್ನಾಗಿ ಮಾಡ್ಬೋದಿತ್ತು ಅಂತ. ಇಟ್ಸ್ ಆಲ್ವೇಸ್ ದೇರ್. ಇದನ್ನೇ ಮುಂದುವರಿಸ್ತೀರಾ ಕ್ರೈಮ್ ಅನ್ನ? ಖಂಡಿತ ಇದು ಇದೇ ಪ್ಲಾಟ್ಫಾರ್ಮ್ ಅನ್ನ ಅಥವಾ ಬೇರೆ ಸಬ್ಜೆಕ್ಟ್ ಮಾಡಬೇಕು? ಇಲ್ಲ, ಇದೇ ಪ್ಲಾಟ್ಫಾರ್ಮ್ ಅಲ್ಲಿ ಇನ್ನೂ ತುಂಬಾ ಎಕ್ಸ್ಪ್ಲೋರ್ ಮಾಡ್ಲಿಕ್ಕೆ ಬಾಕಿ ಇದೆ ಅನ್ಸ್ತು ನನಗೆ. ಈ ಸಿನಿಮಾ ಆದ್ಮೇಲೆ ಒಂದಷ್ಟು ಕಲಿತೆ ಪಾಠ, ಅಂದ್ರೆ ಇನ್ನೂ ಈ ತರ ಮಾಡಬೇಕಿತ್ತು, ಒಂದಷ್ಟು ಲೆಸನ್ಸ್ ಇರುತ್ತಲ್ಲ ಸರ್. ಸೊ ಅದನ್ನು ಇಟ್ಕೊಂಡು ಇಂಪ್ಲಿಮೆಂಟ್ ಮಾಡಿಕೊಂಡು ನೆಕ್ಸ್ಟ್ ಸಿನಿಮಾ ಇದೇ ಜಾನರಲ್ಲಿ ಹೋಗುವ ಅಂತಿದ್ದೀವಿ. ಒಂದು ದೊಡ್ಡ ಮಟ್ಟಿಗೆ ಸಕ್ಸಸ್ ಸಿಗುವ ತನಕ. ದೊಡ್ಡ ಸಕ್ಸಸ್ ಸಿಕ್ಕಿದ್ರು ಮೇ ಬಿ ಆಫ್ಟರ್ ದಟ್ ಒಬ್ಬ ನಾಯಕನೊಟ್ಟಿಗೆ 2-3 ಸಿನಿಮಾ ಮಾಡುವ ಎಕ್ಸ್ಪೀರಿಯನ್ಸ್ ಆಗಿರುತ್ತೆ. ಚೆನ್ನಾಗಿತ್ತು ಸರ್, ಒಳ್ಳೆ ಎಕ್ಸ್ಪೀರಿಯನ್ಸ್. 3 ಸಿನಿಮಾ ಮಾಡಿದ್ವು ಜೊತೆಯಾಗಿ, ಚೆನ್ನಾಗಿತ್ತು ಸರ್. ಇವತ್ತಿನ ಸಿನಿಮಾ ಮಾಡೋದು, ಬಿಡುಗಡೆ ಮಾಡೋದು, ಥಿಯೇಟ್ರ್ ಹೊಂದಿಸ್ಕೊಳ್ಳೋದು, ಆಮೇಲೆ ಹಾಕಿದ ದುಡ್ಡು ವಾಪಸ್ ಬರುತ್ತೋ ಇಲ್ವೋ ಅನ್ನುವ ಎದೆಗುದಿ, ಇದರ ಮಧ್ಯೆಯೂ ನೀವು ಸಿನಿಮಾವನ್ನೇ ಬದುಕು, ಸಿನಿಮಾವೇ ಭವಿಷ್ಯ ಅಂತ ಸ್ವೀಕರಿಸುವ ಹಂತಕ್ಕೆ ನಿಮ್ಮ ತಂಡವು ನೀವು ಬಂದಾಗಿದೆಯಾ? ಹೇಗೆ? ಅದೇ ಇದು ಬಂದಾಗಿದೆ ಅಂದರೆ ಇಲ್ಲೇ ಇರಬೇಕು ಅನ್ನೋ ಒಂದು ಡಿಸೈಡ್ ಮಾಡಿದ್ವಿ ಸರ್, ಬರ್ತಾನೆ ಡಿಸೈಡ್ ಮಾಡಿದ್ವಿ. ಸೊ ಅದು ಇಂಡಸ್ಟ್ರಿ ಏನೋ ಒಂದು ಆಪರ್ಚುನಿಟಿ ಕೊಡ್ತಾ ಇದ್ದೆ ಬ್ಯಾಕ್ ಟು ಬ್ಯಾಕ್ ಮಾಡಲಿಕ್ಕೆ, ಮುಂದೆ ಹೋಗ್ಲಿಕ್ಕೆ. ಮತ್ತು ಈ ಸಿನಿಮಾ ನೋಡಿದ್ಮೇಲೆ ನಮ್ಮದು ಪವನ್ ಒಡೆಯರ್ ಅವರೊಂದು ತುಂಬಾ ನಮಗೆ ಸಪೋರ್ಟ್ ಮಾಡಿದ್ರು. ಅಂದರೆ ಸಿನಿಮಾ ನಮ್ಗನ್ನಿಸ್ತು 2 ಸಿನಿಮಾ ಮಾಡಿದ್ಮೇಲೆ, ಅಂದರೆ ಒಂದು ಈ ಸಿನಿಮಾಕ್ಕೆ ಒಂದು ಬೇರೆ ಒಂದು ಫೇಸ್ ಬೇಕು, ಇದನ್ನು ತಗೊಂಡು ಹೋಗ್ಲಿಕ್ಕೆ ಒಂದು ಅನುಭವ ವ್ಯಕ್ತಿ ಆಗಲಿ ಒಂದು. ಸೊ ಪವನ್ ಸರ್ನ ಅಪ್ರೋಚ್ ಮಾಡಿದ್ವಿ. ಸಿನಿಮಾ ನೋಡಿಬಿಟ್ಟು ತುಂಬಾ ಇಷ್ಟಪಟ್ಟರು ಸಿನಿಮಾನ. ಸೊ ಅವರೇ ಪ್ರೆಸೆಂಟ್ ಮಾಡಿದ್ದು ನಮ್ಮದು ಸೆಕೆಂಡ್. ಸೊ ಈ ಮಟ್ಟಿಗೆ ಇವತ್ತು ಅದು ರೀಚ್ ಆಗಿದೆ ಅಂತ ಹೇಳಿದ್ರೆ, ಈ ಒಂದು ಥಿಯೇಟ್ರಿಕಲ್ಲಿ ರೀಚ್ ಆಗಿದೆ ಅಂತ ಹೇಳಿದ್ರೆ, ಅವ್ರ ತುಂಬಾ ಓಡಾಡಿ ಅವ್ರದ್ದು ಎಕ್ಸ್ಪೀರಿಯನ್ಸ್ ನಮಗೆ ತುಂಬಾ ಶೇರ್ ಮಾಡಿದ್ದಾರೆ. ಸೊ ಅದು ತುಂಬ ಹೆಲ್ಪ್ ಆಯ್ತು ಸರ್. ಅಂದರೆ ಲೇಟರ್ ಸ್ಟೇಜಲ್ಲಿ ಬಂದಿದ್ದೆವು ಸಿನಿಮಾ ನೋಡಿಬಿಟ್ಟು, ಸಿನಿಮಾ ತುಂಬ ಇಷ್ಟ ಆಗಿತ್ತು ಅವ್ರಿಗೆ ಸಿನಿಮಾ. ಸೊ ಅವ್ರದ್ದು ಗೈಡೆನ್ಸ್ ಕೂಡ ಈ ಸಿನಿಮಾ ನಮಗೆ ಮಾರ್ಕೆಟಿಂಗ್ ಆಗಲಿ ಬಾಕಿ ಎಂಡ್ಸಲ್ಲಿ ರೀಚ್ ಮಾಡಲಿಕ್ಕೆ ತುಂಬ ಸಪೋರ್ಟ್ ಆಯಿತು. ಸೊ ಅವರಿಂದ ಒಂದಷ್ಟು ಕಲ್ತ್ವಿ ಸಿನಿಮಾ ಪ್ರೊಸೆಸ್ ಬಗ್ಗೆ ಎಲ್ಲ. ಐ ಥಿಂಕ್ ನಾವು ನೋಡ್ತಿರೋ ಕಿಲ್ಲರ್ ಒಬ್ಬ ಮೆಂಟಲಿ ಡಿಸ್ಟರ್ಬ್ಡ್ ಪರ್ಸನ್, ಕಂಪ್ಲೀಟ್ ಸೈಕೋಪ್ಯಾಥ್. ದೇವಪ್ರಸಾದ್, ನಿಮ್ಮ ಕುಟುಂಬದ ಹಿನ್ನೆಲೆ ಏನು? ನೀವು ಬೆಳೆದು ಬಂದ ಪರಿಸರ ಏನು? ಅಪ್ಪ ಬಿಸ್ನೆಸ್ ಮ್ಯಾನ್, ಹೋಟೆಲ್. ಮತ್ತೆ ಅಕ್ಕ ಮ್ಯಾರಿಡ್ ಇದೆ. ಅವ್ರದ್ದೆಲ್ಲ ಓಕೆನಾ ಸಿನಿಮಾಕ್ಕೆ? ಸಪೋರ್ಟ್ ಇತ್ತು ಸರ್. ನೀವು ಸಿನಿಮಾಕ್ಕೆ ಬಂದಿರೋದೇನು? ನಮ್ಮೂರ ಶೆಟ್ರುಗಳೆಲ್ಲ ಸಿನಿಮಾಕ್ಕೆ ಬರ್ತಾ ಇದಾರೆ ಅಂತ ಬಂದ್ರ? ಇಲ್ಲ, ಅವಾಗ 2011-12 ಅಲ್ಲಿ ಬಂದ್ಬಿಟ್ವಿ. ನೀವು ಅವ್ರಕ್ಕಿಂತ ಮೊದಲೇ ಬಂದಿದ್ರಿ? ಇಲ್ಲ, ಅದೇ ಆ ಟೈಮಲ್ಲಿ. ಅಲ್ಲ, ಅವಾಗ ಅಕ್ಷಯ್ ಶೆಟ್ಟಿ ಒಟ್ಟಿಗೆ ವರ್ಕ್ ಮಾಡ್ಬೇಕಂತ ಉಳಿದ ಕಂಡ ಸ್ವಲ್ಪ ಓಡಾಡಿ ಸಿಕ್ಕಿಲ್ಲ ಆ ಟೈಮಲ್ಲಿ. ಈ ಸಿನಿಮಾದ ಇವತ್ತಿನ ಸಂದರ್ಭದಲ್ಲಿ ಈ 3 ಸಿನಿಮಾಗಳನ್ನು ಮಾಡಿದ್ರಲ್ಲ, ನಿಮಗೆ ಆರ್ಥಿಕವಾಗಿ ಯಾವ ರೀತಿ? ಮತ್ತೆ ನೀವೇ ಸಿನಿಮಾ ಮಾಡುವಷ್ಟು ಅದೇ ಅಪ್ಸ್ ಅಂಡ್ ಡೌನ್ಸ್ ಇರುತ್ತೆ ಸರ್, ಅದೆಲ್ಲ ಬಿಸ್ನೆಸ್ ಅಲ್ಲಿ ಇರುತ್ತಲ್ಲ ಸರ್, ಅಪ್ಸ್ ಅಂಡ್ ಡೌನ್ಸ್. ಬಟ್ ಏನೋ ಒಂದು ಸೈಕಲ್ ಮಾಡ್ಕೊಂಡು ಹೋಗ್ತಾ ಇರ್ಬೇಕಷ್ಟೇ. ಮಾಡ್ಬೇಕನ್ನೋ ಒಂದು ಉದ್ದೇಶ ಇದ್ದರೆ ಏನೋ ಒಂದು ಆಗತ್ತೆ, ತುಂಬ ಎಲ್ಲ ಆಗತ್ತೆ. ಮಾಡ್ತಾ ಇದೀವಿ, ನೆಕ್ಸ್ಟ್ ಪ್ಲಾನ್ ಮಾಡ್ತಾ ಇದೀವಿ ಸರ್, ಅದಷ್ಟು ಬೇಗ. ನಿಮಗೆ OTT ಸಮಸ್ಯೆ ಏನು ಇಲ್ವಾ? ಇಲ್ಲ ಸರ್, ನಮ್ಗೇನು ಸಮಸ್ಯೆ. ನೀವು ಸಿನಿಮಾ ಮಾಡಿದ್ರೆ ಅದೇ ನಮ್ದು ಫಸ್ಟ್ ಸಿನಿಮಾ ಪರ್ಫಾರ್ಮ್ ಮಾಡಿತ್ತಲ್ಲ ಸರ್, ಸೀತಾರಾಮಬಿನ, ಅದರಿಂದ ನಮ್ಗೆ ಸೆಕೆಂಡ್ ಇದು ಕೊಂಡಾನ ಕೂಡ ಇಮಿಡಿಯೇಟ್ ಸಿಕ್ಬಿಡ್ತು. ಈವನ್ ಇದು ಅಂದ್ರೆ ಅಲ್ಲಿ ಪ್ಲಾಟ್ಫಾರ್ಮ್ ಅಲ್ಲಿ ಚೆನ್ನಾಗಿ ಪರ್ಫಾರ್ಮ್ ಮಾಡ್ತಾ ಇದೆಯಲ್ಲ ಸರ್, ಸೊ ಬೇಗನೆ ಕೊಟ್ಬಿಡ್ತಾರೆ. ಉಳಿದವರೆಲ್ಲ ಈ OTT ಬಗ್ಗೂ ಕೂಡ ಈಗ ನಮಗೆ ಕನ್ನಡ ಸಿನಿಮಾಕ್ಕೆ ಸರಿಯಾದ ಆದ್ಯತೆ ಇಲ್ಲ ಇತ್ಯಾದಿ ಹೇಳ್ತಾರಲ್ಲ, ಯಾಕೆ ಅದು? ಈಗ ನಿಮಗೆ ಆ ಸಮಸ್ಯೆ ಆಗ್ಲಿಲ್ಲ? ಯಾಕಂದ್ರೆ ಪೇಪರ್ ವ್ಯೂ ಮಾಡೆಲ್ ಅಲ್ಲಿ ಇರೋದು. ಪೇಪರ್ ವ್ಯೂ ಮಾಡಲ್ ಅಷ್ಟೇ ಸರ್, ಅಂದ್ರೆ 300 ಸಿನಿಮಾ ರಿಲೀಸ್ ಆಗುತ್ತೆ, ಮೇ ಬಿ ಹಾರ್ಡ್ಲಿ ಒಂದು 25-30 ಸಿನಿಮಾ ಇನ್ನಾಗುತ್ತೆ ಅಷ್ಟೇ. ಅದು ಇನ್ನಾಗ್ಲಿಕ್ಕೆ ಒಂದು ಕ್ವಾಲಿಫಿಕೇಶನ್ ಇದು ಮಾಡ್ತಾರೆ, ಏನೋ ಒಂದು ಕ್ವಾಲಿಫಿಕೇಶನ್ ಬೇಕಾಗುತ್ತೆ. ಸೊ ಅದು ಮೀಟ್ ಆಗಬೇಕಾಗತ್ತೆ. ಸೊ ನಮ್ಮದು 2 ಸಿನಿಮಾ ಅದರ ಒಳಗೆ ಚೆನ್ನಾಗಿ ಹೋಗಿದ್ದರಿಂದ ನಮಗೆ ಅಂತ ಏನು ಸಮಸ್ಯೆ ಆಗಿಲ್ಲ ಸ್ವಲ್ಪ. OTTಗೆ ನಮ್ಮ ಸಿನಿಮಾ ಥಿಯೇಟ್ರಿಗಿರುವ ಸಿನಿಮಾ, OTTಗೆ ಸಿನಿಮಾ, ಇದು ಇಲ್ಲಿ ಕತೆ ಏನಾದರೂ ಕೌಂಟ್ ಆಗುತ್ತಾ? ಇಲ್ಲ ಸರ್, ಸಿನಿಮಾ ಅಂದ್ರೆ ಒಂದೇ ಅಲ್ಲ ಸರ್, OTTಗೆ ಬೇರೆ ಥಿಯೇಟರ್ಗೆ ಬೇರೆ ಅಂತ ಹೇಳಿ. OTT ಏನು ಸರ್, ಜಸ್ಟ್ ದ ರೆಪ್ಲಿಕಾ ಆಫ್ TV ಅಲ್ಲ, ಟೆಲಿವಿಷನ್. ಮುಂಚೆನ ಅಷ್ಟೇ ಅಲ್ಲ, ಥಿಯೇಟರ್ ಇದ್ದಾಗ ಟೆಲಿವಿಷನ್ ಬಂದಾಗೆಲ್ಲ ಇನ್ನೇನು ಥಿಯೇಟರ್ಗೆ ಹೋಯ್ತು, ಟಿವಿಗೆ ಸಿನಿಮಾ ಅಂದರೆ ಹಂಗೇನಿಲ್ಲ ಸರ್. ಸಿನಿಮಾ ಇಟ್ಸ್ ಒನ್, ಅಂದ್ರೆ ಅದು ಬೇರೆ ಬೇರೆ ಅಂತ ಮಾಡಲಿಕ್ಕೆ OTTಯಲ್ಲಿ ಅಥವಾ ಟಿವಿಯಲ್ಲಿ ಈಗ ನಾವು ಕೆಲವೆಲ್ಲ ಸೀರೀಸ್ ಎಲ್ಲ ಬರೋದೆಲ್ಲ ನೋಡಿದ್ರೆ ಸ್ವಲ್ಪ ಕ್ರೈಮು ಅಥವಾ ಹಂಟಿಂಗು ಅಥವಾ ಒಂದು ದೇಶಭಕ್ತಿಯೋ ಅಥವಾ ಬಾರ್ಡರ್ ಸಮಸ್ಯೆನೋ
ಈ ತರದ ಕೆಲವು ಕಂಟೆಂಟ್ಗಳೇ ಹೆಚ್ಚು. ಹೌದು ಸರ್, ಅಂದ್ರೆ ಈ ಕ್ರೈಮ್ ಜಾನರ್ಸ್ ಇದೆಲ್ಲ ಒಂದು ಸ್ವಲ್ಪ ಔಟ್ಸೈಡ್ ಲ್ಯಾಂಗ್ವೇಜ್ ನವ್ರು ಎಕ್ಸ್ಪ್ಲೋರ್ ಮಾಡ್ತಾರೆ. ಈಗ ನೀವು ಲವ್ ಸ್ಟೋರಿ ಎಲ್ಲ ಹಾಕಿದ್ರೆ ನಾವು ಪಕ್ಕದ ರಾಜ್ಯದವರೆಲ್ಲ ಸ್ವಲ್ಪ ನೋಡಲ್ಲ, ಯೂಶಲಿ ಕನೆಕ್ಟ್ ಆಗಲ್ಲ, ಕಲ್ಚರಲ್ ಡಿಫರೆನ್ಸ್ ಅದು ಇದು ಅಂತ ಬಂದುಬಿಡುತ್ತೆ. ಅಂತ ದೊಡ್ಡ ಸಕ್ಸಸ್ ಆಗಿದ್ರೆ ನೋಡ್ಬಿಡ್ತಾರೆ, ಇಲ್ಲಾಂದ್ರೆ ಸ್ವಲ್ಪ ರೀಚ್ ಕಮ್ಮಿ ಇರುತ್ತೆ ಅಂತ ಅನ್ಕೊಂಡಿದ್ದೀನಿ. ಈ ಸ್ವಲ್ಪ ಪೊಲೀಸ್ ಸಬ್ಜೆಕ್ಟ್ಸ್ ಇಂಥದಕ್ಕೆ ಸ್ವಲ್ಪ ವೈಡ್ ರೀಚ್ ಇರುತ್ತೆ ಅಂತ. ನಾವು ಅಷ್ಟೇ ಅಲ್ಲ, ಹಿಂದಿ ಯಾವುದಾದ್ರು ಒಂದು ಸ್ವಲ್ಪ ಇನ್ವೆಸ್ಟಿಗೇಷನ್ ಸಿನಿಮಾ ಇದ್ರೆ ನಾನು ನೋಡ್ತೀನಿ. ಸೊ ಆ ಥರದಲ್ಲಿ ಒಂದು ಕ್ರೈಮ್ ಜಾನರ್ಗೆ ಜಾಸ್ತಿ ಇದಿದೆ ಅಂತ ಅನ್ಕೊಂಡಿದ್ದೀನಿ OTT ಅಲ್ಲಿ. ಈ ನಿಮ್ಮ ಸೆಕೆಂಡ್ ಕೇಸ್ ಆಫ್ ಸೀತಾರಾಮದಲ್ಲಿ ನನಗೆ ಅನಿಸಿದ್ದು, ಇಡೀ ಸಿನಿಮಾ ನೋಡ್ತಾ ಹೋದಾಗ ಎಲ್ಲೋ ರಕ್ತ ಅಥವಾ ಎಲ್ಲೋ ಕೊಲೆ ಅಥವಾ ಒಂದು 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 ರೀತಿಯ ಮನಸ್ಸನ್ನ ವಿಕಲವಾಗಿಸುವ ಅಥವಾ ಒಂಥರ ವಿಚಿತ್ರವಾಗಿ ಕದಡುವ ಆ ಥರದ ಒಂದು ಇದಿಲ್ಲ, ಅಟ್ಮಾಸ್ಫಿಯರ್ ಇಲ್ಲ. ಹೌದು, ಅದು ಬಹಳ ಸೈಲೆಂಟ್ ಆಗಿ ಸಾಗ್ತದೆ, ಸ್ಮೂತ್ ಆಗಿ. ಹೌದು. ಬಟ್ ಅದು ಕೆಲವು ಸರಿ ಅದರ ದೃಶ್ಯಗಳು, ಕಥೆಗಳು ನಮ್ಮ ಕಣ್ಣು ಎದುರು ಬಹಳ ವೈಲೆಂಟ್ ಆಗಿ ಬರ್ತವೆ. ಈ ಎರಡನ್ನು ಹೇಗೆ ಅದನ್ನ ಇದನ್ನ ಮಾಡಿದ್ರಿ ನೀವು, ಹೇಗೆ ಸಂಭಾಳಿಸಿದ್ರಿ ಕಥೆಯಲ್ಲಿ? ಅಂದ್ರೆ ಅದು ನಾವು ಇದು ಮಾಡ್ತಾನೆ ಅಂದ್ರೆ ಫ್ಯಾಮಿಲಿ ಆಡಿಯನ್ಸ್ ಕೂಡ ನೋಡಬೇಕು ಸಿನಿಮಾ, ಎರಡರ ಜನಕ್ಕೆ ರೀಚ್ ಆಗಬೇಕು. ತುಂಬ ನಾವು ವೈಭವೀಕರಣನೂ ಮಾಡ್ಲಿಕ್ಕಾಗಲ್ಲ ಕೊಲೆ ಇದನ್ನೆಲ್ಲ. ಅಂದರೆ ಈಗ ಫ್ಯಾಮಿಲಿ ಆಡಿಯನ್ಸ್ ತುಂಬ ಜನ ನೋಡ್ಲಿಕ್ಕಾಗಲ್ಲ ತುಂಬ ಹಾರ್ಶ್ ಆಗಿದ್ರೆ. ಸೊ ಅದನ್ನು ಬ್ಯಾಲೆನ್ಸ್ ಮಾಡಬೇಕು ಅನ್ನೋ ನಿಟ್ಟಿನಲ್ಲಿ ನಾವು ಆ ಥರದ ಅಷ್ಟು ಮಟ್ಟಿಗೆ ಎಷ್ಟು ಲಿಮಿಟ್ ಆಗುತ್ತೆ ಅಂದರೆ ತೋರಿಸಲೂ ಬೇಕು, ಅದು ಸ್ವಲ್ಪ ಲಿಮಿಟೆಡ್ ಆಗಿರಬೇಕು ಅನ್ನೋ ಇದರಲ್ಲಿ ಆ ಥರ ಮಾಡ್ಕೊಂಡಿದ್ದೆ. ಬರಿತಾನೆ ಆ ಥರನೇ ಮಾಡ್ಕೊಂಡಿದ್ದೆ, ಎಕ್ಸಿಕ್ಯೂಷನ್ ಮಾಡ್ತಾನೆ. ಉಷಾ ಭಂಡಾರಿಯ ಪಾತ್ರ ಇನ್ನೂ ನಮಗೆ ಬೇಕಿತ್ತು ಅಂತ ಅನಿಸುವ ಅಷ್ಟರ ಮಟ್ಟಿಗೆನೆ ಅದು ನಿಲ್ತದೆ. ಇಡೀ ಸ್ಕ್ರಿಪ್ಟ್ ಅಲ್ಲೇ ಹಾಗಿತ್ತ ಅದು? ಹೌದು ಸರ್, ಅಷ್ಟೇ ಇತ್ತು, ಅಷ್ಟೇ. ಆ ಪಾತ್ರ ಅಷ್ಟೇ ಬಂದ್ರೆ ಚೆನ್ನಾಗಿರುತ್ತೆ. ಯಾಕಂದ್ರೆ ಮಿಡ್ಲಲ್ಲಿ ಇನ್ವೆಸ್ಟಿಗೇಷನ್ ಮಿಡ್ಲಲ್ಲಿ ತಗೋದು ಬೇಡ, ಏನಿದೆ ಪಾಯಿಂಟ್. ಯಾಕಂದ್ರೆ ಅದು ಪಾರ್ಟ್ 1 ನಾ ಕಂಟಿನ್ಯೂ ಹೋಗಿದ್ದಲ್ಲ, ಗೊತ್ತಾಯ್ತು. ಅಕ್ಕ ಈಗ ಊರಿಗೆ ಬಂದ್ರು ಇವ್ರಿಗೆ ಇಬ್ಬರಿಗೆ ಸರಿ ಇಲ್ಲ ಅನ್ನೋ ಥರ. ಸೊ ಆ ಆರ್ಕ್ ಅಷ್ಟು ಬಂದ್ರೇನೆ ಚೆನ್ನಾಗಿರುತ್ತೆ ಅಂತ ಅಷ್ಟೇ ಮಾಡಿದ್ದು ನಾವು, ಶೂಟ್ ಕೂಡ ಅಷ್ಟೇ ಮಾಡಿದ್ದು. ಜನರು ನಿಮ್ಮ ಮೇಲಿದ್ದ ವಿಶ್ವಾಸ ಕಳ್ಕೊಳ್ತಿದ್ದಾರೆ. ಹೋಪ್ ದಿಸ್ ಕೇಸ್ ವಿಲ್ ನಾಟ್ ಬಿಕಮ್ ಅ ಬ್ಲಾಕ್ ಮಾರ್ಕ್ ಇನ್ ಯುವರ್ ಕ್ಯಾರಿಯರ್. ಫೋಟೋಗ್ರಫಿ ಬಹಳ ಚೆನ್ನಾಗಿದೆ. ಅದು ಯಾರು? ಹೇಮಂತ್ ಆಚಾರ್ಯ ಅಂತ ನಮ್ಮ ಇಲ್ಲಿ ಕುಂದಾಪುರದವರು. ಅವ್ರು ಬೇಸಿಕಲಿ ತಮಿಳ್, ತೆಲುಗು ಅಲ್ಲೆಲ್ಲ ವರ್ಕ್ ಮಾಡ್ತಾ ಇದ್ದಾರೆ. ಸೊ ನಮ್ದು ಅದು ಫಸ್ಟ್ ಸೀತಾರಾಮಬಿನಯ ಕೂಡ ಅವರೇ ಮಾಡಿದ್ದು. ನನಗೆ ಅದರ ಎಲ್ಲಿ ಅಂತಂದ್ರೆ ನಿಮ್ಮ ಕ್ಲೈಮ್ಯಾಕ್ಸ್ ಇರ್ಬೋದು, ಅಥವಾ ಕೆಲವು ಇಂಡೋರ್ ಅಂಡ್ ಔಟ್ಡೋರ್, ಮತ್ತೆ ಎಲ್ಲ ಕಡೆಯೂ ಎಲ್ಲಿಯೂ ಈ ಕ್ಯಾಮ್ರಾಮನ್ ಇದಕ್ಕೆ ಮಾತ್ರ ಸೀಮಿತ ಅಂತ ಅನಿಸ್ಲಿಲ್ಲ ನನಗೆ. ಇಡೀದಾಗಿ ವಸ್ತು ಏನನ್ನ ಅಪೇಕ್ಷಿಸ್ತದೋ ಆ ರೀತಿಯ ಕ್ಯಾಮರಾ ವರ್ಕ್ ಬಹಳ ಚೆನ್ನಾಗಿದೆ. ಸೊ ನಿಮ್ಮ ಎಲ್ಲಾ ಸಿನಿಮಾಕ್ಕೂ ಅವರೇನಾ, ಹೇಗೆ? 2 ಸಿನಿಮಾಕ್ಕೆ ಅವರೇ. ಅದು ಕೇಸ್ ಆಫ್ ಕೊಂಡಾನಕ್ಕೆ ವಿಶ್ವಜಿತ್ ರಾವ್ ಅಂತ ನಮ್ಮ ಶಾಖರಿ ಎಲ್ಲ ಮಾಡಿದ್ರು. ಸೊ 2 ಸಿನಿಮಾ ಅವ್ರ ಜೊತೆನೆ ಮಾಡಿದ್ರು. ಮುಂದೆ ಸದ್ಯಕ್ಕೆ ಅನೌನ್ಸ್ ಮಾಡ್ತೀವಿ ಸರ್. ನಡೀತಾ ಇದೆ, ಸ್ಕ್ರಿಪ್ಟಿಂಗ್ ನಡೀತಾ ಇದೆ, ಮಾತುಕತೆ ಆದ್ಮೇಲೆ. ಏನು ನಿಮ್ದೇ ಟೀಮ್? ಇದೇ ಟೀಮ್? ಸೇಮ್ ಟೀಮ್ ಸರ್, ಸೇಮ್ ಟೀಮ್. ನಿಮ್ಮನ್ನು ಯಾರು ಬೇರೆಯವರು ಅಪ್ರೋಚ್ ಮಾಡಿಲ್ವಾ ನಮ್ಮ ಸಿನಿಮಾ ಮಾಡ್ಕೊಡಿ? ಮಾಡಿದ್ದಾರೆ ಸರ್, 1-2 ಜನ ಮಾಡಿದ್ರು. ನಮಗೆ ಆಗಿಲ್ಲ ಹೋಗ್ಲಿಕ್ಕೆ. ನಮ್ಮದೇ ತಂಡ ಇತ್ತು, ನಾವು ಬಿಟ್ಟು ಈಗ ಬೇರೆ ಕಡೆ ಹೋಗ್ಲಿಕ್ಕೆ ಆಗಲ್ಲ. ಸೊ ಇದು ಮಾಡಿಲ್ಲ ನಾವು. ಸೊ 1-2 ಆಫರ್ಸ್ ಬಂದಿತ್ತು. ಸಿನಿಮಾಕ್ಕೆ ಬಂದು ತಪ್ಪು ಮಾಡಿದೆ ಅಂತ ಅನ್ಸಿಲ್ಲ? ಇಲ್ಲ ಸಿನಿಮಾ ಅಂದ್ರೆ ಹಿಂಗಿರುತ್ತಲ್ಲ ಸರ್, ತಪ್ಪಂತ ಏನು ಅನ್ಸಿಲ್ಲ. ಈ OTT ಯಲ್ಲಿ ಬಂದ ಮೇಲೆ ಏನಾದರೂ ಪ್ರತಿಕ್ರಿಯೆಗಳು ಹೇಗಿದೆ? ಚೆನ್ನಾಗಿದೆ, ಜಾಸ್ತಿ ಇದೆ ಸರ್. ಅಂದ್ರೆ ಥಿಯೇಟರ್ಗಿಂತನೂ ಜಾಸ್ತಿ ಇದೆ. ನಂಬರ್ ಆಫ್ ವ್ಯೂವರ್ಶಿಪ್ ಜಾಸ್ತಿ ಇರ್ತಲ್ಲ. ಈಗಲೇ ಒಂದು 5 ಲಕ್ಷ 6 ಲಕ್ಷ ಜನ ಸಿನಿಮಾ ನೋಡಿದ್ರು. ಆಬ್ವಿಯಸ್ಲಿ ರಿಸೆಪ್ಷನ್ ಜಾಸ್ತಿ ಇರುತ್ತಲ್ಲ. ತುಂಬ ಅಂದರೆ ಔಟ್ಸೈಡ್ ಕರ್ನಾಟಕ ತುಂಬಾ ಟಾಕ್ ಇದೆ. ಕೇರಳದಲ್ಲಾಗಲಿ, ತಮಿಳ್ನಾಡಲ್ಲಾಗಲಿ, ಆಂಧ್ರ ಎಲ್ಲ ಚೆನ್ನಾಗಿ ವ್ಯೂವರ್ಶಿಪ್ ಇದೆ, ಚೆನ್ನಾಗಿದೆ ರಿಸೆಪ್ಷನ್. ವಿಜಯ ರಾಘವೇಂದ್ರನ ಮುಂದುವರಿಸ್ತೀರಾ ಅಥವಾ ಏನು ಗೊತ್ತಿಲ್ಲ, ಸ್ಕ್ರಿಪ್ಟಿಂಗ್ ಆಗ್ತಾ ಇದೆ, ನೋಡ್ಬೇಕು ಹೆಂಗಾಗುತ್ತೆ ಅಂತ. ಈ ನಿರ್ಮಾಪಕರು ನಿಮ್ಮ ಈ ತರದ ಸಿನಿಮಾದ ಇದಕ್ಕೆ ಒಂದು ಪೂರಕವಾಗಿ? ಹೌದು, ನಾವು ಅಂದ್ರೆ ಜೊತೆಗೆ ಮಾಡ್ತಾ ಇರೋದಿಲ್ಲ. ಸೊ ಅವರು ಸಪೋರ್ಟಿವ್ ಆಗಿದ್ದಾರೆ. ಸೊ ಒಟ್ಟಿಗೆ ಹೋಗ್ತಾರೆ. ಕನ್ನಡದ ಒಟ್ಟು ಚಿತ್ರರಂಗದ ವರ್ತಮಾನದ ಬಗ್ಗೆ ಏನ್ ಹೇಳ್ತೀರಿ? ಅದು ಎಲ್ಲ ಬಿಸ್ನೆಸ್ ಮಾಡೆಲ್ ಅಲ್ಲಿ ಇದ್ದದಲ್ಲ ಸರ್. ರಿಸೆಷನ್, ಗ್ರೋತ್ ಎಲ್ಲ ಇರುತ್ತಲ್ಲ. ಮೇ ಬಿ ಇದು ರಿಸೆಷನ್ ಟೈಮಲ್ಲಿದೆ. ಇನ್ನೊಂದು ಬೂಮ್ ಬಂದೇ ಬರುತ್ತಲ್ಲ ಸರ್. ಯಾವುದೋ ಒಂದು ವೇ ಆಫ್ ಸಿನಿಮಾ ಮೇಕಿಂಗ್ ಹೊಸತಾಗಿ ನಾವು ಕಂಡುಹಿಡ್ಕೊಳ್ತೀವಿ ಅಂತ ಅಂದ್ಕೊಳ್ತೀವಿ, ಏನಕ್ಕೆ ಹಿಂಗೆ ಆಗ್ತಾ ಇದೆ ಅಂತ. ಈ ಒಂದು ಫಿಲ್ಟ್ರೇಷನ್ ಲೆವೆಲಲ್ಲಿ
ಐ ಥಿಂಕ್ ಇಂಡಸ್ಟ್ರಿ ಅದರದೇ ಆದ ಒಂದು ಆಯಾಮ ಕಂಡುಕೊಂಡು ಇನ್ನೊಂದು ಹೊಸ ವೇಯಲ್ಲಿ ಔಟ್ ಬರುತ್ತೆ ಅಂತ ಅನ್ಕೊಂಡಿದ್ದೆ. ಈಗ ಹೌದು ರಿಸೆಷನಲ್ಲಿದೆ, ಇಟ್ಸ್ ನಾಟ್ ಎ ಬೆಟ್, ಅಂದರೆ ಒಳ್ಳೆ ಟೈಮ್ ಅಲ್ಲ ಇದೆ ಆ್ಯಕ್ಚುಲಿ ಇಂಡಸ್ಟ್ರಿಗೆ. 1-2 ವರ್ಷದೊಳಗೆ ಚೆನ್ನಾಗಿ ಆಗ್ಬೋದು ಅಂತ ಅನ್ಕೊಂಡಿದ್ದೆ. ಇತ್ತೀಚೆಗೆ ಯಾವ್ದಾದ್ರು ಸಿನಿಮಾ ನೋಡಿದ್ರ? ದುರಂಧರ್ ನೋಡಿದ್ರ? ಹಾಂ, ಅದೇ ಇರಬೇಕು ಮೋಸ್ಟ್ಲಿ ಲಾಸ್ಟ್ ಸಿನಿಮಾ ನೋಡಿದ್ದು. ದುರಂಧರ್ ಬಗ್ಗೆ ಏನು ಅನಿಸ್ತು ನಿಮಗೆ? ನನಗೆ ಪಾರ್ಟ್ 1 ಇಷ್ಟ ಆಗಿತ್ತು ಸರ್. ಪಾರ್ಟ್ 2 ಓಕೆ ತುಂಬ ಅದು ಕೂಡ ನೋಡಿ ತುಂಬ ರಿಯಲಿಸ್ಟಿಕ್ ವೇಯಲ್ಲಿ ಹೋಗಿದ್ದಾರೆ ಸಿನಿಮಾ. ಈ ಒಂದು ಅಂದರೆ ಬಜೆಟೆಡಲ್ಲಿ ರಿಯಲಿಸ್ಟಿಕ್ ಆಗಿ ಹೋಗಿದ್ದಾರೆ. ಸೊ ದ ಅಪ್ರೋಚ್ ಟುವರ್ಡ್ ದ ಸಿನಿಮಾ ಚೇಂಜ್ ಆಗ್ತಾ ಇದೆ ಈಗ. ಕನ್ನಡದಲ್ಲಿ ಹೊಸತಾಗಿ ಬರುವ ಸೃಜನಾತ್ಮಕವಾಗಿ ಕೆಲಸ ಮಾಡೋರ ಬಗ್ಗೆ ಏನು ಅನಿಸ್ತದೆ ನಿಮ್ಗೆ? ಅಂದ್ರೆ ಈಗ ನಿಮ್ಮ ಆಗಿನ ಹೊಸಬರು ತುಂಬಾ ಜನ ಬರ್ತಾ ಇದ್ದಾರೆ, ತುಂಬಾ ಪ್ರಯೋಗಗಳನ್ನು ಮಾಡ್ತಾ ಇದ್ದಾರೆ, ಹೊಸ ರೀತಿಯ ಅಪ್ರೋಚ್ ಅನ್ನ ತರ್ತಾ ಇದ್ದಾರೆ. ಅಂದರೆ ಇಲ್ಲಿ ಈಗ ಏನು ಸಮಸ್ಯೆ ಅಂದರೆ ಸರ್, ಈಗ ಇದು ರಿಸೆಷನ್ ಪೀರಿಯಡಲ್ಲಿ ಇದೆ, ತುಂಬ ಬಜೆಟ್ ಹಾಕುವಂಗೂ ಇಲ್ಲ. ಆ್ಯಂಡ್ ವಿ ಶುಡ್ ಕಾಂಪೀಟ್ ವಿತ್ ಸರೌಂಡಿಂಗ್ ಅಟ್ಮಾಸ್ಫಿಯರ್. ಈಗ ಇದೇ ಮಲಯಾಳ ಥರ ಬರುತ್ತೆ ಅಂತ ಹೇಳ್ತಾರೆ, ಇಲ್ಲ ತಮಿಳ್ ಥರ ಅಂತ. ಮಲಯಾಳದಲ್ಲಿ ಬಜೆಟ್ ಹಾಕ್ತಾರೆ, ಸಿಕ್ಕಾಪಟ್ಟೆ ಬಜೆಟ್ ಹಾಕ್ತಾರೆ. ಕನ್ನಡಕ್ಕೆ ಗೊತ್ತಾಗಲ್ಲ ಸರ್, ಯಾಕಂದ್ರೆ ಅದು ಸ್ಕ್ರೀನ್ ನಲ್ಲಿ ತುಂಬಾ ಸರಳವಾಗಿರುತ್ತೆ. ತುಂಬಾ ಸರಳತೆ ತರಲಿಕ್ಕೆ ಸಿಕ್ಕಾಪಟ್ಟೆ ಬಜೆಟ್ ಬೇಕಾಗುತ್ತೆ ಅಂತ ಊಹೆ. ಹೌದು, ನಮ್ಮ ಗಾಂಧಿ ತರ ಅದು ಸರಳತೆ ಅಂದ್ರೆ. ಆ ಒಂದು ಚಾಲೆಂಜಿಂಗ್ ಉಂಟಲ್ಲ ಈಗ ಹೊಸಬರಿಗೆ ಬರೋ. ಯಾಕಂದ್ರೆ ಇಲ್ಲಿ ಜನ ಇವತ್ತು OTT ಇಂದಾಗಿ ಆ ಸಿನಿಮಾ ಎಲ್ಲ ಎಕ್ಸ್ಪ್ಲೋರ್ ಮಾಡಿದ್ದಾರೆ. ಹೌದು. ಸೊ ನೀವು 10 ರೂಪಾಯಿ ಕೊಟ್ಟು 100 ರೂಪಾಯಿ ತರ ಬೇಕು ಅಂತ ಹೇಳಿದ್ರೆ ಇದು ಇಟ್ಸ್ ವೆರಿ ಚಾಲೆಂಜಿಂಗ್. ಈಗ ನಮಗೆ ಗೊತ್ತಾಗುತ್ತೆ ಅಂದ್ರೆ ಈ ಬಜೆಟ್ ಅಲ್ಲಿ ನಮಗೆ ಏನು ತೋರಿಸ್ಲಿಕ್ಕಾಗುತ್ತೆ ಅಷ್ಟೇ ತೋರಿಸ್ಲಿಕ್ಕಾಗುತ್ತೆ. ಬಜೆಟ್ ಕನ್ಸ್ಟ್ರೆಂಟ್ ಇಸ್ ಒಂದು ದೊಡ್ಡ ಸಮಸ್ಯೆ ಆ್ಯಕ್ಚುಲಿ. ಈಗ ಅಲ್ಲೂ ಸಣ್ಣ ಸಿನಿಮಾ ಬರುತ್ತೆ, ಬಟ್ ಸಣ್ಣ ಸಿನಿಮಾದ ಬಜೆಟ್ ಎಲ್ಲ ಕೇಳಿದ್ರೆ ತಲೆ ಸುತ್ತಿ ಹೋಗುತ್ತೆ ನಮಗೆ. ಬಹುಶಃ ಈ ಸೆಕೆಂಡ್ ಕೇಸ್ ಆಫ್ ಸೀತಾರಾಮನ್ನೇ ಸಿಕ್ಕಾಬಟ್ಟೆ ಬಜೆಟ್ ಇದ್ರೆ ನೀವು ಬೇರೆ ರೀತಿಯಲ್ಲೇ ಮಾಡಬಹುದು. ಆಬ್ವಿಯಸ್ಲಿ ಅಂದ್ರೆ ಅದೇ ಅಟ್ಮಾಸ್ಫಿಯರ್ ಅನ್ನು ಇನ್ನು ಚೆನ್ನಾಗಿ ಮಾಡ್ಬೋದಿತ್ತು. ಅಂದ್ರೆ ಇನ್ನೊಂದು ಸ್ವಲ್ಪ ಅಷ್ಟು ಬಜೆಟ್ ಇದ್ರೆ ಇನ್ನು ಬೆಟರ್ ಆಗಿ ಪ್ಲೇಸ್ ಮಾಡಬಹುದು ಸಿನಿಮಾ. ಬಜೆಟ್ ಅನ್ನು ಇಟ್ಕೊಂಡು ಸಿನಿಮಾ ಮಾಡೋದು ಎಷ್ಟರ ಮಟ್ಟಿಗೆ ಸಂಕಟ ಒಬ್ಬ ನಿರ್ದೇಶಕನಿಗೆ? ಬಜೆಟ್ ಕೈಯಲ್ಲಿ ಇಟ್ಕೊಂಡ ಅಲ್ಲಲ್ಲ, ಬಜೆಟಿನ ಲಿಮಿಟೇಷನ್ ಅದು ತುಂಬಾನೇ ಕಷ್ಟ ಸರ್, ಸಿಕ್ಕಾಪಟ್ಟೆ ಕಷ್ಟ. ಅಂದ್ರೆ ನಾವು ಇದಿರುತ್ತೆ ಇಷ್ಟರೊಳಗೆ ಮುಗಿಸ್ಬೇಕು ಅಂತ ಬಜೆಟ್. ಮತ್ತೆ ನಾವು ಬೀಯಿಂಗ್ ದ ಪಾರ್ಟ್ ಆಫ್ ಪ್ರೊಡ್ಯೂಸರ್ ನಮ್ಗೆ ಅದು ರಿಲೀಸ್ ತನಕ ನೋಡ್ಬೇಕಲ್ಲ. ಈಗ ಸಿನಿಮಾ ಮಾಡೋದು ಒಂದೇ ಅಲ್ಲ, ಇದು ರಿಲೀಸ್ ತನಕ ಬಜೆಟ್ ಅನ್ನು ಸಸ್ಟೈನ್ ಮಾಡ್ಕೊಳ್ಬೇಕು, ಸಿನಿಮಾ ಔಟ್ ಹೋಗ್ಬೇಕು, ಮಾರ್ಕೆಟಿಂಗ್ ಎಲ್ಲದಕ್ಕೂ ಒಂದು ಸೆಗ್ರಿಗೇಟ್ ಮಾಡಿ ಇಟ್ಟಿರ್ತೀವಿ. ಸೊ ಈ ಸಿನಿಮಾ ಈ ಬಜೆಟ್ ಒಳಗೆ ಆದ್ರೆ ಮಾತ್ರ ಇದು ಸೇಫ್ ಆಗುತ್ತೆ, ಇದರ ಥಿಯೇಟ್ರಿಕಲ್ಲಿ OTT. ಸೊ ಅದಕ್ಕೋಸ್ಕರ ನಾವು 3 ಸಿನಿಮಾ ಮಾಡ್ತಾ ಇದ್ದೀವಿ. ಅಂದ್ರೆ ಏನೋ ಒಂದು ಸಕ್ಸಸ್ ಅಂದ್ರೆ ನಾವು ಸೇಫ್ ಆಗುವಂಥ ಒಂದು ದಾರಿ ಹುಡ್ಕೊಂಡಿದ್ದೀವಿ. ಅಂದರೆ ಹಿಂಗ ಈ ಬಜೆಟ್ ಒಳಗೆ ಮಾಡಿದ್ರೆ ಈ ಸಿನಿಮಾದಲ್ಲಿ ನಾವು ಗೆಲ್ಬಹುದು ಅನ್ನೋದು. ಅದೇ ಇವತ್ತಿಗೆ ಸಿನಿಮಾ ಮಾಡೋದಕ್ಕಿಂತ ಆ ಕಡೆ ಒಂದು ಇದೆಯಲ್ಲ ಸರ್, ಅದನ್ನು ಕಲಿಯೋದು ತುಂಬ ಇಂಪಾರ್ಟೆಂಟ್. ಅಂದರೆ ಈ ಸಿನಿಮಾಕ್ಕೆ ಈಗ 5 ಕೋಟಿ 6 ಕೋಟಿ ಹಾಕೋದು ದೊಡ್ಡ ವಿಷಯ ಅಲ್ಲ, ಏನೋ ತಂದು ಹಾಕ್ಬೋದು. ಓಕೆ, ಹೆಂಗೆ ರಿಟರ್ನ್ಸ್ ಹೆಂಗೆ ಈ ಸಿನಿಮಾ ಸೇಫ್ ಮಾಡ್ಬೋದು, ಆ ಒಂದು ನಾಲೆಜ್ಗೆ ಏನು ಮಾಡೋದು ತುಂಬ ಇಂಪಾರ್ಟೆಂಟ್. ಸೊ ಒಬ್ಬ ಡೈರೆಕ್ಟರ್ ಆಗಿ ಕೂಡ ನಾನು ನೆಕ್ಸ್ಟ್ ಸಿನಿಮಾ ಮಾಡಬೇಕಿದ್ರೆ ಈ ಸಿನಿಮಾ ಪ್ರತಿ ಸಿನಿಮಾ ಇಟ್ ಶುಡ್ ಕಮರ್ಷಿಯಲಿ ಕೂಡ ಸಕ್ಸಸ್ ಆಗಬೇಕಲ್ಲ ಸರ್. ಸೊ ಅದಕ್ಕೋಸ್ಕರ ಓಕೆ ಬಜೆಟ್ ಟೈಟ್ ಇದೆ, ಈ ಬಜೆಟ್ ಒಳಗೆ ಮಾಡಬೇಕು, ಓಕೆ ಆ ಬಜೆಟ್ ಒಳಗೆ ಮಾಡ್ತೀವಿ ಅಂತ ಅಂದರೆ ಅದು ಡಿಸೈಡ್ ಆಗಿರುತ್ತಲ್ಲ ಇದರೊಳಗೆ ಮಾಡಬೇಕು. ಇದು ಮಾಡಿದ್ರೆ ಮಾತ್ರ ನಮಗೆ ನೆಕ್ಸ್ಟ್ ಮುಂದಿನ ದಾರಿ ಕೂಡ ಹೋಗ್ಲಿಕ್ಕೆ ನಡಿಲಿಕ್ಕೆ ಆಗುತ್ತೆ ಅಂತ. ಸೊ ಪ್ರತಿ ಸಲ ಬಜೆಟ್ ನಮಗೆ ಇದಿರುತ್ತೆ, ಇದು ಇನ್ನೂ ಬಜೆಟ್ ಇದ್ರೆ ಚೆನ್ನಾಗಿ ಮಾಡ್ಬೋದು, ಇದಕ್ಕೆ ಇವ್ರನ್ನ ತರ್ಬೋದು ಅವ್ರನ್ನ ತರ್ಬೋದು ಅಂತ. ಬಟ್ ಅದೇ ಹೇಳಿದೆ, ಇವತ್ತಿನ ಪರಿಸ್ಥಿತಿ ಅದು ಸಪೋರ್ಟ್ ಮಾಡ್ತಾ ಇಲ್ಲ. ನಮ್ಮ ಜಿಲ್ಲೆಯಿಂದ ಬಂದಂಥ ಹುಡುಗರು ಇವತ್ತು ಆಳ್ತಾ ಇದ್ದಾರೆ ಕನ್ನಡದಲ್ಲಿ. ಅದ್ರ ಬಗ್ಗೆ ಏನು ಅನಿಸ್ತದೆ ನಿಮಗೆ? ರಿಷಬ್ ಇರ್ಬೋದು, ರಕ್ಷಿತ್ ಇರ್ಬೋದು. ಖುಷಿ ಆಗುತ್ತಲ್ಲ ಸರ್, ಅವ್ರ ಜೊತೆ ಎಲ್ಲ ಕೆಲಸ ಮಾಡಬೇಕು ಅಂತ ತುಂಬ ಆಸೆ ಇತ್ತು ಆ್ಯಕ್ಚುಲಿ. ರಿಷಬ್ ಸರ್ ಒಟ್ಟಿಗೆಲ್ಲ ಆಗಿಲ್ಲ, ನಮ್ಮ ಟೈಮ್ ಸಿಚುವೇಶನಿಂದ ಆಗಿಲ್ಲ ವರ್ಕ್ ಮಾಡಲಿಕ್ಕೆ. ಅವ್ರು ಇವತ್ತು ಗ್ಲೋಬಲ್ ಲೆವೆಲ್ಗೆ ನಮ್ಮ ಇಂಡಸ್ಟ್ರಿನ ಮಾತುಕತೆ ಮಾಡುವಂಗೆ ಮಾಡಿದ್ದಾರೆ ರಿಷಬ್ ಸರ್ ಆಗಲಿ, ರಕ್ಷಿತ್ ಸರ್. ತುಂಬ ಖುಷಿ ಆಗುತ್ತೆ ಆ್ಯಕ್ಚುಲಿ. ಅಂದರೆ ಅವ್ರದ್ದೊಂದು ನಮ್ಮದು ಜಿಲ್ಲೆದು ಒಂದು ಐಡೆಂಟಿಟಿ ಆಗಿದ್ದಾರೆ. ಕಾಂತಾರದಂಥ ಸಿನಿಮಾದ ಕಥೆ ಇದೆಯಲ್ಲ, ಹೌದು, ಅದು ಸಿನಿಮಾಕ್ಕೆ ಬಹಳ ಮುಖ್ಯ ಅಂತ ಅನಿಸ್ತದ ನಿಮಗೆ? ಆ ತರದ ಕಥೆಯನ್ನ ತರಬೇಕು, ಅದೇ ತರದ ಕತೆ ಅಂತ ಹುಡ್ಕೊಂಡೋಗಿ ಎಲ್ಲರೂ ಕಾಂತಾರ ಮಾಡಿದ್ರೆ ಕಷ್ಟ. ಅದೇ ಆಗ್ತಾ ಇದೆ. ಅದೇ ರಿಷಬ್ ಸರ್ ಬಿಫೋರ್ ಕಾಂತಾರ ವಾಸ್ ಆಲ್ಸೋ ಎ ಪ್ರೂವನ್ ಡೈರೆಕ್ಟರ್. ಹೌದೌದು. ಓಕೆ, ಅವ್ರಂದ್ರೆ ಅದನ್ನ ಹೆಂಗ್ ಬೇಕು ಹಂಗ್ ಮಾಡಿದ್ದಾರೆ ಚೆನ್ನಾಗಿ. ಯಾವುದೇ ತರದ ಒಂದು ಹಾನಿ ಆಗದೆ ಕಲ್ಚರಲ್ ಆಗಲಿ ಅಷ್ಟು ಅಂದ್ರೆ ಶಿಸ್ತುಬದ್ಧವಾಗಿ ಆ ಸಿನಿಮಾನ ಮಾಡಿದ್ದಾರೆ. ಎಲ್ಲರೂ ಅದೇ ಡಿಸಿಪ್ಲಿನಲ್ಲಿ ಫಾಲೋ ಮಾಡ್ತಾರೆ ಅಂತಾನು ಹೇಳಲಿಕ್ಕಾಗಲ್ಲ. ಸೊ ಕಾಂತಾರ ಇವತ್ತು ಕಾಂತಾರ ಆಗಲಿಕ್ಕೆ ಬರೀ ಆ ಸಬ್ಜೆಕ್ಟ್ ಮಾತ್ರ ಅಲ್ಲ, ದ ಡೈರೆಕ್ಟರ್ ಬಿಹೈಂಡ್. ಅವರು ನಮಗೆ ಕಿರಿಕ್ ಪಾಟಿ ಕೊಟ್ಟಿದ್ದರು. ಸರ್ಕಾರಿ ಪ್ರಾಥಮಿಕ ಶಾಲೆ ಒಂದು ಗಡಿ ವಿಭಾಗದ ಆ ವಿಚಾರವನ್ನು ತಗೊಂಡು ಎಷ್ಟು ಚೆನ್ನಾಗಿ ಹೇಳಿದರು ಸಿನಿಮಾನ ಮಕ್ಕಳನ್ನ ಇಟ್ಕೊಂಡು. ಸೊ ಅವರು ಒಂದು ಪ್ಲಾಟನ್ನು ಮುಟ್ಲಿಕ್ಕೆ ಒಂದು ಎಲಿಜಿಬಲ್ ಡೈರೆಕ್ಟರ್ ಆಗಿತ್ತು. ಸೊ ನಾಟ್ ಎವ್ರಿ ಒನ್ ಈಸ್ ಎಲಿಜಿಬಲ್ ಟು ಅಂತ ಪ್ಲಾಟ್ಸನ್ನು ಮುಟ್ಟಿ, ಯಾಕಂದ್ರೆ ತುಂಬ ಸೆನ್ಸಿಟಿವ್ ಸಬ್ಜೆಕ್ಟ್ಸ್. ಸೊ
ಈ ವಾಸ್ ದ ರೈಟ್ ಪರ್ಸನ್ ಅಂದ್ರೆ ರೈಟ್ ಆಗಿ ಡೆಲಿವರಿ ಕೂಡ ಮಾಡಿದಾರೆ ಆ ಸಿನಿಮಾ. ಕರೆಕ್ಟ್. ಹೌದು, ಒಬ್ಬ ನಿರ್ದೇಶಕನ ಸಹಜವಾದ ತಾಕತ್ ಹೇಗಿರ್ಬೇಕು ಅಂದ್ರೆ ಕಾಂತಾರ ಮಾಡಿದ್ರೆ ಕಾಂತಾರಕ್ಕಾಗಿಯೇ ಹುಟ್ಟಿದಾನೇನೋ ಹಾ ಅಂತ ಅನಿಸ್ತದೆ. ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ನೋಡಿದಾಗ ಈ ತರ ಸಿನಿಮಾ ಮಾತ್ರ ಇವ್ರು ಮಾಡಬಲ್ರೇನೋ ಅಂದ್ರೆ ಆ ಸಿನಿಮಾದ ಇನ್ವಾಲ್ವ್ಮೆಂಟ್. ಹೌದೌದು, ನಾವು ಬರೀ ಕಾಂತಾರ ರಿಷಬ್ ಶೆಟ್ಟಿ ನೋಡಿದ್ರೆ ಅವ್ರು ಮುಂಚೆಯಿಂದ ಎಷ್ಟು ಸಕ್ಸಸ್ ಕೊಟ್ಟಿದ್ದಾರೆ ನಮಗೆ, ಎಷ್ಟು ಪ್ರತಿ ಸಿನಿಮಾದಲ್ಲೂ ಅವ್ರೀಗ ಕಿರಿಕ್ ಪಾಠ ಮಾಡುವಾಗ ಅದರಲ್ಲಿ ಒಂದು ದೊಡ್ಡ ಸಕ್ಸಸ್ ಕೊಟ್ಟರು ಆ ಒಂದು ವಿಭಾಗದಲ್ಲಿ. ಇದರಲ್ಲಿ ಸರ್ಕಾರಿ ಮಕ್ಕಳನ್ನ ಇಟ್ಕೊಂಡು ಅದು ಕಿರಿಕ್ ಪಾಟಿ ಅಷ್ಟೇ ಸಕ್ಸಸ್ ಕೊಟ್ಟರು, ದೊಡ್ಡ ಸಕ್ಸಸ್. ಸೊ ಅವ್ರು ರೈಟ್ ಪರ್ಸನ್ ಇದ್ರು. ಆ ಒಂದು ವಿಷಯವನ್ನ ತುಂಬಾ ಸೆನ್ಸಿಟಿವ್ ವಿಷಯ ಅಲ್ಲ ಸರ್ ದಕ್ಷಿಣ ಕನ್ನಡ. ಅದನ್ನೊಂದು ಮುಟ್ಟಿ ಅದನ್ನೊಂದು ಸಕ್ಸಸ್ ಮಾಡೋದು, ಅದು ಗ್ಲೋಬಲ್ ಲೆವೆಲ್ಗೆ ಅದನ್ನು ರೀಚ್ ಮಾಡಿಸೋದು. ಈ ವಾಸ್ ಅ ರೈಟ್ ಪರ್ಸನ್. ನಮ್ಮ ದಕ್ಷಿಣ ಕನ್ನಡದಲ್ಲಿ ಒಂದು ರೈಟ್ ಡೈರೆಕ್ಟರ್ ಆಗಿತ್ತು. ಸೊ ಅದನ್ನು ಎಲ್ಲರೂ ಮುಟ್ಲಿಕ್ಕೆ ಹೋಗೋದು ಇಟ್ಸ್ ನಾಟ್ ರೈಟ್ ಅಂತ ಅನ್ಸುತ್ತೆ. ಬರವಣಿಗೆ ನಿಮ್ಮ ಹವ್ಯಾಸನ? ಬರವಣಿಗೆ ಸಿನಿಮಾ ಬರವಣಿಗೆ ಮಾತ್ರ, ಬೇರೆ ಏನು ಬರೆಯಲ್ಲ. ಈಗ ನೆಕ್ಸ್ಟ್ ಸಿನಿಮಾ ಮಾಡಬೇಕು ಅಂತ ಹೇಳಿದ್ರೆ ಅವಾಗ ಬರೀಲಿಕ್ಕೆ ಸ್ಟಾರ್ಟ್ ಮಾಡ್ತೀವಿ. ನೀವು ಅಷ್ಟು ಚಂದ ಸಂಭಾಷಣೆ ಬರೀತೀರಿ ಸಾಹಿತ್ಯಿಕವಾಗಿ. ಇಲ್ಲ ಸಂಭಾಷಣೆ ನಾನು ಬರೆಯಲ್ಲ ಆಕ್ಚುಲಿ. ಈ ಸಿನಿಮಾಕ್ಕೆ ಭವಾನಿ ಶಂಕರ್ ಆಣೆಕಲ್ಲ ಅಂತ ಮಂಜೇಶ್ವರ ಆ ಕಡೆ. ಬಟ್ ನಿಮ್ಮ ಇನ್ವಾಲ್ವ್ಮೆಂಟ್ ಇರೋದಿಲ್ಲ? ಅಲ್ಲ, ಬೇಸಿಕ್ ಡೈಲಾಗ್ ಲೈನ್ ಕೊಟ್ಟು ಬಿಡ್ತೀನಿ ನಾನು ಸ್ವಲ್ಪ. ಸೊ ಅದ್ರ ಮೇಲೆ ಅವರೇ ಡೆವಲಪ್ ಮಾಡಿತ್ತು ಡೈಲಾಗ್ಸ್ ಎಲ್ಲ. ನೀವೇನು ಪ್ರಾಪರ್ ಆಗಿ ಸಿನಿಮಾಕ್ಕೆ ಕಲ್ತು ಬಂದರ ಅಥವಾ? ಇಲ್ಲ ಕಲೀಲಿಕ್ಕೆ ಆಗಿಲ್ಲ ಆಕ್ಚುಲಿ ಫ್ಯಾಮಿಲಿ ಇದರಿಂದ. ಅವಾಗೆಲ್ಲ 2011-12 ಸಿನಿಮಾ ಅಂದ್ರೆ ಇನ್ನು ನಮಗೆ ದಕ್ಷಿಣ ಕನ್ನಡದಲ್ಲ ದೂರದ ಮಾತಿತ್ತು. ಹೌದು, ಮನೆಯಲ್ಲೆಲ್ಲ ಈಗ ಈ ಹುಡುಗರೆಲ್ಲ ಬಂದ್ಮೇಲೆ ಸ್ವಲ್ಪ ಈಗ ಹತ್ರ ಆಗಿದೆ. ಅಲ್ಲ, ಈಗ ಅಂದ್ರೆ ಈ ಸೋಷಿಯಲ್ ಮೀಡಿಯಾ ಅದು ಈಗ ಒಂದಷ್ಟು ಮೆಸೇಜ್ ಬರುತ್ತೆ ಇನ್ಸ್ಟಾಗ್ರಾಮ್ ಅಲ್ಲಿ ಬಂದು. ಅವಾಗೆಲ್ಲ ಡೈರೆಕ್ಟರ್ ಅನ್ನೆಲ್ಲ ಎಕ್ಸೆಸ್ ಮಾಡ್ಲಿಕ್ಕೆ ಆಗ್ತಾ ಇರಲಿಲ್ಲ ನಮಗೆಲ್ಲ. ಸೊ ಆ ಟೈಮಲ್ಲಿ ಆಗಿಲ್ಲ. ಅದಕ್ಕೋಸ್ಕರ ಬೇರೆ ಪೋಸ್ಟ್ ಗ್ರಾಜುಯೇಷನ್ ಮುಗಿಸ್ಕೊಂಡು ಮತ್ತೆ ಅದೇ ಸಾಯಿ ಕೃಷ್ಣ ಅಂತ ನಮ್ಮ ತುಳು ಡೈರೆಕ್ಟರ್, ಅವ್ರ ಅಂಡರಲ್ಲಿ ಹೋಗಿ ಜಾಯ್ನ್ ಹಾಕೊಂಡು ಅಲ್ಲಿ ತುಳು ಸಿನಿಮಾದಲ್ಲೆಲ್ಲ ವರ್ಕ್ ಮಾಡಿಕೊಂಡು ಹಂಗೆ ಬಂತು. ಬಟ್ ತುಳು ಸಿನಿಮಾ ಕನ್ನಡದ ಸಿನಿಮಾದ ಇಡೀ ಪ್ಲಾಟ್ಫಾರ್ಮೇ ಬೇರೆ. ಬಟ್ ಅವಾಗಲೇ ನಾನು ಬರೀ ಫರ್ಮ್ ಇದ್ದೆ ಕನ್ನಡ ಸಿನಿಮಾನೇ ಮಾಡೋದು ಅಂತ. ಸೊ ಬಿಗಿನಿಂಗ್ ಇಂದ ಕನ್ನಡ ಸಿನಿಮಾ ಮಾಡ್ಬೇಕಂತಾನೆ ಇದ್ದಿತ್ತು. ಬಟ್ ಅವಕಾಶಗಳೆಲ್ಲೂ ನಮಗೆ ಸಿಗ್ತಾ ಇರಲಿಲ್ಲ ಕನ್ನಡ ಸಿನಿಮಾಕ್ಕೆ ಹೆಂಗೆ ಎಂಟ್ರಿ ಕೊಡೋದು ಅಂತ. ಸೊ ಅದಕ್ಕೋಸ್ಕರ ಅಲ್ಲಿ ತುಳು ಸಿನಿಮಾದಲ್ಲಿ ಈ ಸಿನಿಮಾ ಅಟ್ಮಾಸ್ಫಿಯರ್ ಅದು, ಯಾಕಂದ್ರೆ ಅಲ್ಲಿ ಕಾಮಿಡಿ ಸಿನಿಮಾಸ್ ಜಾಸ್ತಿ ರನ್ ಆಗುದು. ನನ್ನ ಸಿನಿಮಾ ಯಾವುದ್ರಲ್ಲೂ ಕಾಮಿಡಿ ಸಿಗಲ್ಲ. ಸೊ ಆವಾಗ ಇವಾಗ ಸಾಯಿ ಕೃಷ್ಣ ಅವ್ರಿಗೆ ಒಂದು ಅವಕಾಶ ಕೊಟ್ಟರು. ಅಲ್ಲಿಂದ ಇದು ಸಿನಿಮಾ. ಈ ಸೋಷಿಯಲ್ ಮೀಡಿಯಾ ಎಷ್ಟು ಮಟ್ಟಿಗೆ ಸಿನಿಮಾಕ್ಕೆ ಪೂರಕ? ಅದು ಪೂರಕನೂ ಹೌದು ಸರ್. ಅಂದ್ರೆ ಒಂದು 2-3 years ಬ್ಯಾಕ್ ತುಂಬಾ ಸಪೋರ್ಟಿವ್ ಆಗಿತ್ತು. ಈಗಲೂ ಆಕ್ಚುಲಿ ಅಂದ್ರೆ ನಮಗೆ ಈಗ ತುಂಬಾ ಹೇಳ್ತಾರೆ ಅಂದ್ರೆ ಸೋಷಿಯಲ್ ಮೀಡಿಯಾ. ಬಟ್ ಸೋಷಿಯಲ್ ಮೀಡಿಯಾ ಬಿಟ್ಟು ಬೇರೆ ಪ್ಲಾಟ್ಫಾರ್ಮ್ಸ್ ಇಲ್ಲ ಸರ್. ಈಗ ಔಟ್ಸೈಡ್ ಪೋಸ್ಟರ್ ಇದು ಹಾಕುವಂಗಿಲ್ಲ. ಅದು ಸ್ವಚ್ಛ ಭಾರತ್ ಅಂತ ಬಂದಿದೆ ಸಿನಿಮಾದವರಿಗೆ ಮಾತ್ರ. ಹೌದು, ಬೇರೆ ರಾಜಕಾರಣಿಗಳಿಗಲ್ಲ. ಮತ್ತೆ ಎಲ್ಲಿ ನಾವು ವಿಸಿಬಿಲಿಟಿ ಎಲ್ಲಿ ತೋರಿಸ್ಲಿಕ್ಕೆ ಆಗುತ್ತೆ? ಮತ್ತೆ ಒಂದೊಂದು ಹೋರ್ಡಿಂಗ್ಸ್ ಅದರದೆಲ್ಲ ರೇಟ್ ಕೇಳಿದ್ರೆ ಸಿನಿಮಾದಕ್ಕಿಂತ ಬಜೆಟ್ 10 ಹೋರ್ಡಿಂಗ್ಸ್ ಹಾಕಿದ್ರೆ ಸಿನಿಮಾದ ಬಜೆಟ್ ದಾಟಿ ಹೋಗುತ್ತೆ ಆ ಕಡೆ. ಸೊ ವಿ ಆರ್ ಫೋರ್ಸ್ಡ್ ಟು ಎಂಟರ್ ದ ಸೋಷಿಯಲ್ ಮೀಡಿಯಾ. ಮುಂಬೈ ಮೇಲೆ ಹೋದ್ರೆ ತುಂಬಾ ಸಪೋರ್ಟ್ ಸಿಸ್ಟಮ್ ಇದೆ ಸರ್. ಅಂದ್ರೆ ಸಿನಿಮಾ ಮುಂಬೈಗೆಲ್ಲ ಟ್ರಾವೆಲ್ ಮಾಡಿದ್ರೆ ಸಿನಿಮಾಕ್ಕೆ ಅಂತ ಒಂದು ಸಪೋರ್ಟ್ ಸಿಸ್ಟಮ್ ಇದೆ. ಅಂದ್ರೆ ಬಿಲ್ ಬೋರ್ಡ್ಸ್ ಎಲ್ಲ ಸಣ್ಣದು ತುಂಬಾ ಇದು ಮಾಡ್ಕೊಂಡಿದ್ದಾರೆ. ಬಟ್ ಅದು ಈ ಇನ್ಫ್ರಾಸ್ಟ್ರಕ್ಚರ್ ಇಲ್ಲಿ ಮಿಸ್ಸಿಂಗ್ ಆಗ್ತಾ ಇದೆ ಅನ್ಸುತ್ತೆ. ಅದಾಗಬೇಕು ಸಿನಿಮಾಕ್ಕೆ ಅಂತಲೇ ಪ್ರಚಾರಕ್ಕೆ ಒಂದು ಸಾರ್ವಜನಿಕವಾಗಿ ಒಂದು ಸ್ಥಳ ನಿಗದಿ ಆಗ್ಬೇಕು. ಹೌದು, ನಮ್ಗೆ ಅಟ್ಲೀಸ್ಟ್ ಅಂಥದ್ದೊಂದು ಇದಾದ್ರೆ ಡಿಪೆಂಡ್ ಆಗ್ಬೋದು. ಬಟ್ ಅದು ಇಲ್ಲಿ ಇಲ್ಲ, ಯಾವುದೇ ರೀತಿಯ ಸಪೋರ್ಟ್ ಸಿಸ್ಟಮ್ ಇಲ್ಲ ಸಿನಿಮಾಗೋಸ್ಕರ ಅಂತ ಯಾವ ಸಪೋರ್ಟ್ ಸಿಸ್ಟಮ್ ಇಲ್ಲ. ಅಟ್ಲೀಸ್ಟ್ ಬೆಂಗಳೂರಿಗಾರು ಮಾಡಬೇಕು. ಹೌದು ಅಂದ್ರೆ ತುಂಬಾ ಎಕ್ಸ್ಪೆನ್ಸಿವ್ ಆಗಿದೆ ಸರ್. ಮಾರ್ಕೆಟಿಂಗ್ ಹ್ಯಾಸ್ ಬಿಕಮ್ ವೆರಿ ಎಕ್ಸ್ಪೆನ್ಸಿವ್. ಅಂದ್ರೆ 50 ಕೋಟಿ ಸಿನಿಮಾಕ್ಕೂ ಅದೇ ಮಾರ್ಕೆಟಿಂಗ್ ಬಜೆಟ್ ಡಿಮಾಂಡ್ ಮಾಡುತ್ತೆ. ಈಗ 2 ಕೋಟಿಯಲ್ಲಿ ಸಿನಿಮಾ ಮಾಡಿ 2 ಕೋಟಿ 5 ಕೋಟಿ ಬಜೆಟ್ ಮಾರ್ಕೆಟಿಂಗ್ ಹಾಕ್ಲಿಕ್ಕೆ ಆಗಲ್ಲ ಸರ್. ಅದಕ್ಕೋಸ್ಕರ ತುಂಬಾ ಜನ ಕೇಳ್ತಾರೆ ನಿಮ್ ಸಿನಿಮಾ ಬಂದಿದ್ದೇ ಗೊತ್ತಾಗಲ್ಲ ಅಂತ. ಗೊತ್ತು ಮಾಡಿಸೋದು ನಾವು, ದೇರ್ ಇಸ್ ನೋ ಮೀಡಿಯಂ ಇಲ್ಲ ಇವತ್ತು ಗೊತ್ತು ಮಾಡಿಸೋದು. ಅದೊಂದು ಸಣ್ಣ ಸಿನಿಮಾದವರಿಗೆ ಅದೊಂದು ತುಂಬಾ, ಈಗ ಹೊಸಬರು ಬರ್ತಾರಲ್ಲ ಅವ್ರಿಗೆ ಅದೊಂದು ದೊಡ್ಡ ಚಾಲೆಂಜಿಂಗ್. ಸಿನಿಮಾ ಮಾಡ್ಬೋದು, ಇನ್ನು ರೀಚ್ ಹೆಂಗ್ ಮಾಡಿಸ್ತೀವಿ, ಹೊಸಬರ ನ್ಯೂ ಫೇಸ್ ಹಾಕೊಂಡು ಮಾಡ್ಬೋದು. ಬಟ್ ಯಾರು ಫಾಲೋ ಮಾಡಲ್ಲ. ಹೌದು, ಕೆಲವು ಒಳ್ಳೊಳ್ಳೆ ಸಿನಿಮಾಗಳು ಬಂದು ಹೋಗಿರುತ್ತೆ, ಗೊತ್ತೂ ಇರಲ್ಲ ನಮಗೆ, ಗೊತ್ತಿರಲ್ಲ ಇಂಡಸ್ಟ್ರಿ ಅವ್ರಿಗೆ, ಒಳಗಿನವ್ರಿಗೆ ನಮಗೆ ಗೊತ್ತಾಗೋದಿಲ್ಲ. ಬಟ್ ಯಾಕಂದ್ರೆ ಅದು ಒಂದು ಸಣ್ಣ ರೀಚ್ ಮಾಡಿಸ್ಬೇಕಿದ್ರು, ಒಂದ್ಸಲ ಒಂದು ಸರ್ಕ್ಯುಲೇಟ್ ಮಾಡಬೇಕಿದ್ರು ಬಜೆಟ್ ಅಷ್ಟು ಹೋಗುತ್ತೆ. ಸಿನಿಮಾ ಮೇಕಿಂಗ್ ಇಂತ ಜಾಸ್ತಿ ಅಲ್ಲೇ ಹೋಗ್ಬಿಡುತ್ತೆ ಎಲ್ಲ. ಸೊ ಸಿನಿಮಾ ಮೇಕಿಂಗ್ ಇವತ್ತು ಅದೇ ಎಲ್ಲ ಡಿಜಿಟಲ್ ಕ್ಯಾಮ್ರಾ ಬಂದಿದೆ, ಅದೇ ಹುಡುಗ ಒಂದು ಏನೋ ಮಾಡ್ಕೊಂಡು ಮಾಡಿಬಿಡ್ತಾರೆ. ಬಟ್ ಆಫ್ಟರ್ ದ್ಯಾಟ್ ಪ್ರೋಸೆಸ್ ಉಂಟಲ್ಲ, ಅದನ್ನು ಕಲೀಲಿಕ್ಕೆ ಅವಾಗ ಒಂದು 4-5 ವರ್ಷ ಆದ್ರೆ ಅಟ್ಲೀಸ್ಟ್ ಟ್ರೈನ್ ಆಗಬೇಕು ಒಂದು ಸಿನಿಮಾ ಇಂಡಸ್ಟ್ರಿ ಒಳಗೆ. ಯಾಕಂದ್ರೆ ವಿ ಆರ್ ಇನ್ವೆಸ್ಟ್ಮೆಂಟ್ ಒಂದು ಕೋಟಿಗಟ್ಟಲೆ ಹಣನ ನಾವು ಇನ್ವೆಸ್ಟ್ಮೆಂಟ್ ಮಾಡ್ತೀವಿ ಒಂದು ಫ್ಯೂ ಮಂತ್ಸ್ ಒಳಗೆ ಅಲ್ವಾ ಸರ್. ಸಿನಿಮಾ ಒಂದು ಹೊಸಬ್ರ ಸಿನಿಮಾ ಅಂತ ಹೇಳಿದ್ರೆ ಒಂದು 5-6 ಮಂತ್ಸ್ ಒಳಗೆ ಆಗ್ಬಿಡುತ್ತೆ. ಕೋಟಿಗಟ್ಟಲೆ ಹಣ ಹಾಕಿಬಿಡ್ತೀವಿ. ಬಟ್ ಅವನು ಅದನ್ನು ಒಬ್ಬ ಡೈರೆಕ್ಟರ್ ಆದವನು ಅಲ್ಲಿ ತನಕ ಅದನ್ನು
ದಡ ಮುಟ್ಟಿಸುವವರೆಗೆ ಕಲ್ತಿರ್ಬೇಕು, ಬರೀ ನೀರಿಗೆ ಇಳಿದ್ರೆ ಕಲಿಸಿದ್ರೆ ಸಾಕಾಗಲ್ಲ. ಸೊ ಮುಂದೆ ಏನೇನಿದೆ ಸಮಸ್ಯೆಗಳು. ಸಿನಿಮಾ ಡೈರೆಕ್ಟರ್ ಇವತ್ತು ವ್ಯವಹಾರವನ್ನು ಕಲಿಬೇಕಾಗಿ. ಯಾಕಂದ್ರೆ ನಂಗೆ ಎಷ್ಟೋ ಜನ ಅಪ್ರೋಚ್ ಆಗಿದ್ದಾರೆ, ಸರ್ ಇದು ಸಿನಿಮಾ ಅದು ಹೆಂಗೆ ಸರ್ OTT ಅಂತ. ಅದ್ ನೀವು ಇಳಿಯೋ ಮುಂಚೆ ಈಗ ಏನ್ ಮಾಡ್ಬೇಕು, ಅದಕ್ಕೆ ಬೇಕಾದಂತ ಹುಕ್ ಪಾಯಿಂಟ್ಸ್ ಅನ್ನು ರೆಡಿ ಮಾಡ್ಕೊಳ್ಬೇಕು. ಹೆಂಗ್ ಮಾಡಿದ್ರೆ ನಾವು ಅಲ್ಲಿ ಸೇಲ್ ಆಗ್ತೀವಿ, ಇಲ್ಲಿ ಸೇಲ್ ಆಗ್ತೀವಿ, ಈ ಸಿನಿಮಾನ ಹೆಂಗ್ ಸೇಫ್ ಮಾಡ್ಬೇಕು ಅಂತ ಅಲ್ಲಿ ಬಿಫೋರ್ ನೀರಿಗೆ ಇಳಿಯೋ ಮುಂಚೆ ಮಾಡ್ಬೇಕು. ಹೋಮ್ವರ್ಕ್ ಮಾಡ್ಕೊಂಡು ಒಂದಷ್ಟು ಜನ ಕಾಂಟ್ಯಾಕ್ಟ್ ಮಾಡ್ಕೊಂಡು. ಅದು ಮಾಡದೇನೆ ಸೋಲ್ತಾರೆ ತುಂಬಾ ಜನ. ಅದು ಮತ್ತೆ ಏನ್ ಮಾಡ್ಲಿಕ್ಕೆ ಆಗುತ್ತೆ, ಹಾಫ್ ವೇ ಬಂದ ಮೇಲೆ ಅಲ್ಲೇ ನಿಂತು ಬಿಡುತ್ತೆ ಗಾಡಿ. ಅದು ಕಲಿಬೇಕು. ಅದು ಕಲಿಯುವಂತ ಮತ್ತೆ ಇದಿಲ್ಲ ಸರ್. ಅಂದ್ರೆ ಇವತ್ತು ಮುಂಚೆ ಆದ್ರೆ ತುಂಬಾ ವರ್ಷ ಒಬ್ಬರು ಅಸಿಸ್ಟೆಂಟ್ ಆಗಿ ಎಲ್ಲ ವರ್ಕ್ ಮಾಡ್ತಾ ಇದ್ರು. ಈಗ ಆ ಒಂದು ಇದಿಲ್ಲ. ಶಾರ್ಟ್ ಪೀರಿಯಡ್ ಒಂದು ಸಿನಿಮಾ ಮಾಡ್ತಾರೆ, ಅದು ಮಾಡಲ್ಲ ಕೆಲವು ಜನ. ಅದೇ ಅದಕ್ಕೆ ಎಕ್ಸಾಂಪಲ್ ಪ್ರಶಾಂತ್ ನೀಲ್, ಮಣಿರತ್ನಮನ್ ಎಲ್ಲ ತೋರಿಸ್ತಾರೆ. ಅದು 1 in a million. ಹೌದಪ್ಪ. ಹಂಗಾಗಿ ಓಕೆ, ವಿಶ್ ಆಲ್ ದ ಬೆಸ್ಟ್. ಥ್ಯಾಂಕ್ ಯು. ಒಳ್ಳೇದಾಗ್ಲಿ ನಿಮ್ಮ ತಂಡಕ್ಕೆ. ಥ್ಯಾಂಕ್ ಯು ಸರ್. ಒಳ್ಳೆ ಸಿನಿಮಾ ಕೊಟ್ಟಿದ್ದೀರಿ. ಥ್ಯಾಂಕ್ ಯು ಸೊ ಮಚ್. ಇದೇ ಜರ್ನಿ ಮುಂದುವರಿಲಿ. ಖಂಡಿತ. ಥ್ಯಾಂಕ್ ಯು. ಸರ್. ಥ್ಯಾಂಕ್ ಯು. ಥ್ಯಾಂಕ್ ಯು.